ನಿನ್ನೆ ಇದು ಟಾಪ್ ಕ್ಯಾಪ್ ಒಂದು ಮಾಡ್ಕೊಂಡಿದ್ವಿ, ಮತ್ತೆ ಇದು ನೈಫ್ ಒಂದು ಮಾಡ್ಕೊಂಡಿದ್ವಿ ಸೆಕೆಂಡ್ ಲೇಯರ್. ಇವೆರಡು ಲೇಯರ್ಸ್ ಹಾಕೊಂಡಿನಿ, ಟರ್ನ್ ಆಫ್ ಮಾಡ್ತೀನಿ ಸದ್ಯಕ್ಕ. ಈಗ ನೆಕ್ಸ್ಟ್ ಸೊ ಇದು ಆಯ್ತು, ಇದು ಆಯ್ತು ಅಲ್ಲ. ಇವೆರಡು ಆಯ್ತು. ಈಗ ನೆಕ್ಸ್ಟ್ ಇತ್ತು ಕಾಪಿ. ಸೊ ಅಗೇನ್ ಟಾಪ್ ವ್ಯೂದಾಗ ಹೋಗಿ ಇದು ಇಲ್ಲ, ಇದು ಆಗ್ಯದ, ಇದು ಹಳಿದಲ್ಲ, ಇದು ಆಗ್ಯದ. ಸೊ ಇದ್ರ ಬದಲು ಇದು ಹಾಕ್ತೀನಿ. ಓಕೆ, ಸೊ ಅಗೇನ್ ನಿನ್ನೆ ತರ ಲೇಔಟ್ ಚೇಂಜ್ ಮಾಡ್ಕೊಂತೀನಿ. ಒಂದು ಪರ್ಸ್ಪೆಕ್ಟಿವ್, ಒಂದು ಟಾಪ್ ವ್ಯೂ, ಸ್ವಲ್ಪ ಫುಲ್ ಸ್ಕ್ರೀನ್ ಮೋಡ್ನಾಗ ಮಾಡ್ಕೊತೀನಿ. ಇದು ಓಕೆ ಅಲ್ಲ. ಸೊ ಇದು ಮತ್ತೆ ಹಳೇದನ್ನ ತೊಗೊಳ್ಳೋಣ. ಇದಿತ್ತು, ಇದೇ ಅಲ್ಲಿನೂ ವರ್ಕ್ ಆಗುತ್ತೆ. ಸೊ ಇದಕ್ಕೆ ಏನ್ ಮಾಡ್ತೀನಿ, ಡೂಪ್ಲಿಕೇಟ್ ಮಾಡ್ಕೊಂಡು ರಿಮೂವ್ ಫ್ರಮ್ ಸೆಲೆಕ್ಟೆಡ್. ಸೊ ಇದು ಆಫ್ ಮಾಡ್ರು ಅದೊಂದು ಉಳಿತದ, ಉಳಿದಿಲ್ಲಲ್ಲ. ರಿಮೂವ್ ಫ್ರಮ್ ಸೆಲೆಕ್ಟೆಡ್, ಇದು ರಿಮೂವ್ ಫ್ರಮ್ ಸೆಲೆಕ್ಟೆಡ್. ಬರ್ಲಾಗಿದೆ ಇದು. ಇದು ಗ್ರೂಪ್ ನಾಗಿಂದ ಹೊರಗೆ ತಂದ್ಬಿಡ್ತೇನೆ. ಈ ಗ್ರೂಪ್ ನಾಗಿಂದ ಹೊರಗೆ ತಂದ್ಬಿಡ್ತೇನೆ. ಆ ಗ್ರೂಪ್ ಇದ್ದಿದ್ದಲ್ಲ ಅದು ಬರ್ಲಿಕ್ಕೆ ಇಲ್ಲ. ಸೊ ಇದು ಇಲ್ಲದ ಈ ಪೋರ್ಷನ್. ಸೊ ಇದಕ್ಕ ಕಂಬೈನ್ ಇದ್ದಿದ್ದು ಸಪರೇಟ್ ಮಾಡ್ಕೊಂತೀನಿ. ಇದು ಬೇರೆ ಆಯ್ತು, ಇದು ಬೇರೆ ಆಯ್ತು, ಹೌದಾ. ಸೊ ಈಗ ಇದು ಸೆಲೆಕ್ಟ್ ಮಾಡ್ರಿ, ಇವೆರಡು ಯಾಕೆ ಸೆಲೆಕ್ಟ್ ಆಗುತ್ತೆ ಹೇಳ್ರಿ. ಇಲ್ಲ ಅಂದ್ರೆ ಇದು ಸಪರೇಟ್ ಅದ, ಜಾಯಿನ್ ಇಲ್ಲ, ಪೇರೆಂಟ್ ಪೇರೆಂಟ್ ಅದ, ಅದಕ್ಕೆ ಹಂಗಾಗಿ. ನಾನು ಪೇರೆಂಟ್ ಬ್ಯಾಡ್, ಹೊರಗೆ ಮಾಡ್ಕೊಂಡ್ಬಿಡ್ತೀನಿ, ಹೌದಾ. ಸೊ ಇದು ತೆಗಿತೀನಿ ಈಗ. ಸೊ ಇದೇ ಈ ಕಡೆ ಅದ. ಸೊ -1 ಹೌದಾ. ತರ ತಗೊಂಡು -1 ಮಾಡ್ತೀನಿ, ಅದೇ ಕರೆಕ್ಟಾ. ಇಷ್ಟು ಕರೆಕ್ಟ್ ಅಲ್ಲ ಈಗ. ಸೊ ಈಗ ನೆಕ್ಸ್ಟ್ ಇದು ಕ್ರಿಯೇಟ್ ಮಾಡೋಣ. ಅದು ಹೆಂಗದ, ಅದು ಇದ್ರಾಗ ಇಲ್ಲ ಅಲ್ಲ. ಓಕೆ, ಜನರಲಿ ಇದು ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಶಾರ್ಪ್ ಬರ್ತದೆ ಈ ಪೋರ್ಷನ್. ಸೊ ಇದಕ್ಕೆ ನೀವು ಯಾವ ಮೆಥಡ್ ಮಾಡ್ಕೋಬಹುದು, ಒಂದು ಕರ್ವ್ ಇಂದ ಮಾಡ್ಕೋಬಹುದು, ಅಥವಾ ಕ್ಯೂಬ್ ಇಂದ ಮಾಡ್ಕೋಬಹುದು, ಅಥವಾ ಇದು ಕ್ರಿಯೇಟ್ ಪಾಲಿಗನ್ ಟೂಲ್, ಹೌದಾ. ಇದು ಈಸಿ, ನಾನು ಕ್ರಿಯೇಟ್ ಪಾಲಿಗನ್ ಟೂಲೇ ಅನಿಸ್ತದ, ಅದೇ ತಗೊಂಡ್ಬಿಡ್ತೀನಿ. ಇಲ್ಲಿಂದಾನೆ ತಗೋತೀನಿ. ಈಗ ಇದು ಕರೆಕ್ಟ್ ಆಗಿ ಒಂದೊಂದು ಹಾಕೋಬೇಕು. ಇಲ್ಲ, ಆಮೇಲೆ ನಾವು ಮಲ್ಟಿ ಕಟ್ ತಗೊಂಡ್ ಹಾಕ್ತೀವಿ. ಇಲ್ಲ ಇಲ್ಲ, ಇದು ಹೆಂಗಂದ್ರ ಇದು ಎಲ್ಲಿಂದ ಎಲ್ಲಿಗೆ ಅದ ರೇಂಜ್ ಅಂತ.
ಇದ್ರ ತರ ಹಾಕೊಂಡ್ವಲ್ಲ ನಾವು 1 2 3 4 ಇದು 5 8 ಇಷ್ಟು ಎಂಟರ್ ಕೊಡ್ತೀನಿ. ಮಲ್ಟಿ ಕಟ್ ಆಗುತ್ತವ್ರಿ ಅಥವಾ ಹಿಂಗ್ ಕಲರ್ ಬರ್ಲತ್ತ. ಓಕೆ ಅದ ಈ ಸೇಮ್ ಇದೆ. ಜಾಸ್ತಿ ಮಾಡಿದಂಗ ಕಲರ್ ಬೇರೆ ಆತ. ಇಲ್ಲ ನೋಡ್ರಿ ಇದು ಆರೆಂಜ್ ಇಂದ ಯೆಲ್ಲೋ ಇಂದ ಆರೆಂಜ್ ಇಂದ ರೆಡ್ ಆಗಿ ಇದು ಜಸ್ಟ್ ನೀವು ಬಿ ಪ್ರೆಸ್ ಮಾಡ್ರೆ ಹೋಗ್ತದೆ. ಇಲ್ಲಿ ನೋಡ್ರಿ ಇಲ್ಲಿ ಕನೆಕ್ಟ್ ಟೂಲ್ ಅದ. ಕನೆಕ್ಟ್ ಟೂಲ್ ಇದೇ ನಾನು ಶಾರ್ಟ್ ಕಟ್ ಇಲ್ಲಿ ಇಟ್ಕೊಂಡೀನಿ. ಸೊ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಒಂದ್ಸಲ ಕನೆಕ್ಟ್ ಮಾಡಿದ್ರೆ ಆಯ್ತು. ಈಗ ನೆಕ್ಸ್ಟ್ ಟೈಮ್ ನೀವು ಅದೇ ಟೂಲ್ ರಿಪೀಟ್ ಮಾಡ್ಬೇಕಿತ್ತು ಅಂದ್ರೆ ಜಸ್ಟ್ ಜಿ ಪ್ರೆಸ್ ಮಾಡಿದ್ರೆ ಸಾಕು. ಜಿ ಓಲ್ಡ್ ಟೂಲ್ ರಿಪೀಟ್ ಆಗ್ತದೆ. ಜಿ ಬಂತ ನೋಡ್ರಿ. ಜಿ 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 ಇದೊಂದು ಜಿ ಇದೊಂದು ಜಿ ಜಿ ಇದೆರಡು ಕನೆಕ್ಟ್ ಈ ತರ ಬಂತೀವಿ ಹೌದಾ. ಸೊ ಈಗ ನೋಡ್ರಿ ಎಲ್ಲೆಲ್ಲಿ ಶಾರ್ಪ್ ಬೇಕು ಅಲ್ಲಿ ಇನ್ಸರ್ಟೆಡ್ ಅಥವಾ ಮಲ್ಟಿ ಕಟ್ ತಗೊಂಡು ಈ ತರ ಕಂಟ್ರೋಲ್ ಹಿಡಿದ್ರೆ ಹಿಂಗ್ ಬರುತ್ತೆ. ಇಲ್ಲಿ ಫಸ್ಟಿಗೆ ಇದು ಇಲ್ಲಿ ಜಾಯ್ನ್ ಆಗ್ಬೇಕು. ಆಮೇಲೆ ಇಲ್ಲೊಂದು ತಗೊಂತೀನಿ, ಇಲ್ಲೊಂದು ತಗೊಂತೀನಿ, ಇಲ್ಲೊಂದು ತಗೊಂತೀನಿ. ಆಮೇಲೆ ಇಲ್ಲೊಂದು 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 ಹೌದಾ. ಒಂದು ನಿಮಿಷ ಅದು ರೆಕಾರ್ಡ್ ಮಾಡ್ಬೇಕಾದ್ರೆ ಟೈಮಿಂಗ್ ಸೌಂಡ್ ಬರ್ತಾ ಅಂತ ಸೇಮ್ ವರ್ಟೆಕ್ಸ್ ತೋರಿ. ಪರ್ಫೆಕ್ಟ್ ಇರ್ಬೇಕು. ನೀವು ಬೇಕಿದ್ರೆ ಝೂಮ್ ಮಾಡಿ 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 ನೋಡ್ರಿ. ಇದಕ್ಕ ಒಂಚೂರು ಹೆಚ್ಚ ಕಮ್ಮಿ ಆಗ್ಬಾರ್ದು. ಅಂದ್ರೆ ಶೇಪ್ ಚಂದ ಕಾಣ್ತದ, ಯಾವ್ದು ಡೆಂಟ್ ಇರಲ್ಲ. ಇನ್ನ ಚಂದ ಬೇಕಿತ್ತಂದ್ರೆ ಈ ತರ ಸೆಲೆಕ್ಟ್ ಮಾಡ್ಕೋರಿ ಮ್ಯಾಲಿನ ಎಲ್ಲ. ಇಸ್ಕೊಂಡು ಇದು ಸ್ಕೇಲ್ ಮಾಡ್ಕೋರಿ. ಒಂದೇ ಲೈನ್ದಾಗ ಬರ್ತಾವ. ಮತ್ತೆ ಕೆಳಗೈತೆ ಮ್ಯಾಲ ಅಲ್ಲ, ಇವೆರಡು ಒಂದೇ ಲೆವೆಲ್ ಬೇಕು. ನೋಡ್ಕೊರಿ ಶೇಪ್ ಕರೆಕ್ಟ್ ಅದ ಇಲ್ಲ ಅಂತ ನೋಡ್ಕೊರಿ. ನೋಡ್ಕೊಂಡು ಈಗ ನೋಡ್ರಿ ಈ ಕೊನಿಗೆ ಇಲ್ಲೊಂದು ಅದ, ಈ ಕಡೆ ಇಲ್ಲ. ಇಲ್ಲೊಂದಿಲ್ಲ. ಸೊ ಎಡ್ಜ್ ಲೂಪ್, ಇನ್ಸರ್ಟ್ ಎಡ್ಜ್ ಲೂಪ್ ಅಂದ್ರೆ ನಡ್ವರ್ಕ್ ಒಂದು ಬರ್ತದೆ. ಸೊ ಅದಕ್ಕೆ ಏನ್ ಮಾಡ್ಕೊಂತೀನಿ, ಇಲ್ಲಿ ತಗೋದು ಈ ತರ ತಗೋ. ಈಗ ಇದಕ್ಕೆ ಎಕ್ಸ್ಟ್ರೂಡ್ ಮಾಡ್ಕೊಂಡು, ಎಕ್ಸ್ಟ್ರೂಡ್ ಎಷ್ಟು ಮಾಡ್ಕೋಬೇಕಿದು 0.01 0.1 ನಾವು ನಿನ್ನೆ ವ್ಯಾಲ್ಯೂ ನೋಟ್ ಡೌನ್ ಮಾಡ್ಕೊಂಡಿದ್ವಿ. 0.1 ಯಾಕಂದ್ರೆ ಎಲ್ಲಾ ಸಮ ಆಗಿರ್ಬೇಕಂತ. ಹೌದಾ.
ಈ ಶೇಪ್ ಮುಗೀತು. ಇಲ್ಲಿ ನೋಡ್ರಿ 3 ಪ್ರೆಸ್ ಮಾಡಿದಾಗ ಈ ತರ. ಸೊ ಮತ್ತೆ ಎಡ್ಜ್ ಲೂಪ್, ಇಲ್ಲೊಂದು ಎಡ್ಜ್ ಲೂಪ್ ಹಾಕ್ರಿ. ಆಮೇಲೆ ಇದು ಆಫ್ಸೆಟ್ ಮಾಡ್ತಾರೆ, 3 ಪ್ರೆಸ್ ಮಾಡ್ರಿ. ಇದು ಓಕೆ. ಬಟ್ ಇಲ್ಲಿ 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 ಶೇಪ್ ಹೋಯ್ತು. ಸೊ ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲೊಂದು ಎಡ್ಜ್ ಲೂಪ್, ಇಲ್ಲೊಂದು ಇಲ್ಲಿ ಸಪೋರ್ಟಿಂಗ್ ಲೂಪ್ ಇಲ್ಲ, ಇಲ್ಲಿ 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 ಎಡ್ಜ್ ಲೂಪ್ ಹಾಕೊಂತೇನೆ. ಸುಮ್ಮನೆ ಜಸ್ಟ್ ಸಪೋರ್ಟ್ ಕೊಡ್ತಾವ. ಸೊ ಇಲ್ಲಿ ಇನ್ನೊಂದು ತಗೊಂತೀನಿ, ಈ ತರ ಶಾರ್ಪ್ ಇರ್ಲಿ ಅಂತ. ಎರಡು ಅಲ್ಲಿ ಸಮೀಪ್ ತಗೊಂಡಿನಲ್ಲ, ಇಲ್ಲಿ ಇಲ್ಲಿ ಶಾರ್ಪ್. ನಡೀತಾ, ಇದು ತೆಗಿಬಹುದು ಇಲ್ಲ ಅಷ್ಟೇ ಹೇಳು. ಮೇನ್ ಆ ಶೇಪ್ ತಕ್ಕಂಗ್ ಬಂತಾ ಇಲ್ಲ. ಎಲ್ಲ ಕರೆಕ್ಟ್ ಆ ಶೇಪಿಗೆ ತಕ್ಕಂಗ ಅದ. ಇದೊಂದು ಚೂರ್ ಇಲ್ಲ ನೋಡ್ರಿ. ಓಕೆ, ಈಗ ಒಂಚೂರ್ ಶಾರ್ಪ್ ಇರ್ಬೇಕಾ ಅಂತ. ಇದಕ್ಕೆ ಹೆಂಗ್ ಮಾಡ್ಕೋತೀರಿ, ನಿನ್ನೆ ಹೇಳ್ದಂಗ ಇದು ಫೇಸಸ್ ಸೆಲೆಕ್ಟ್ ಮಾಡ್ಕೊಂಡು ಇಷ್ಟು ಫೇಸ್ ಸೆಲೆಕ್ಟ್ ಮಾಡ್ರಿ, ಸೆಲೆಕ್ಟ್ ಮಾಡ್ರಿ. ಇಷ್ಟು ಫೇಸ್ ಸೆಲೆಕ್ಟ್ ಆಯ್ತಾ, ಸೆಲೆಕ್ಟ್ ಇಷ್ಟು. ಇಷ್ಟು ಫೇಸ್ ಸೆಲೆಕ್ಟ್ ಮಾಡಿ, ಈಗ ಸ್ಕೇಲ್ ಟೂಲ್ ತಗೊಂಡು ಇಲ್ಲಿ ಲಾಸ್ಟಿಗೆ ಸ್ನ್ಯಾಪ್ ಮಾಡ್ತೀನಿ. ಸ್ನ್ಯಾಪ್ ಮಾಡಿದಾಗ ಈ ತರ ಸ್ನ್ಯಾಪ್ ಕರೆಕ್ಟ್. ಬಟ್ ಇಲ್ಲಿ ನೋಡ್ರಿ, ಇದು ಎಕ್ಸಾಕ್ಟ್ ಇಲ್ಲಿಂದಾನೆ ಇಲ್ಲೇ ಕಟ್ ಬರ್ತದೆ. ನಮಗ್ ಸ್ವಲ್ಪ ಸ್ಮೂತ್ ಬೇಕು, ಅವಾಗ ಬಿ ಪ್ರೆಸ್ ಮಾಡ್ರಿ. ಬಿ ಪ್ರೆಸ್ ಮಾಡಿದಾಗ ಅದು ಸಾಫ್ಟ್ನೆಸ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೋಬಹುದು ನಾವು. ಬಿ ಹಿಡಿದು ಮಿಡಲ್ ಕ್ಲಿಕ್ ಮಾಡ್ರಿ. ಸೋಫಾ ಮಾಡೋ ಟೈಮ್ ಬರ್ತದೆ, ಸೇಮ್ ಆತರ. ಇದನ್ನ ಚೂರ್ ಸಾಫ್ಟ್ನೆಸ್ ಇನ್ಕ್ರೀಸ್ ಮಾಡ್ಕೊಂಡು ಈ ತರ ಸ್ವಲ್ಪ ಸ್ವಲ್ಪ ತಕೊಂಡ್ ಬರ್ರಿ. ಇದು ಡಿಸೆಲೆಕ್ಟ್ ಮಾಡಿ ಮತ್ತೆ ಇದು ಸ್ವಲ್ಪ ಡಿಸೆಲೆಕ್ಟ್ ಮಾಡಿ ಚೂರ್ ಎಲ್ಲಾ ಮಾಡ್ಬೇಕಂತ ಏನಿಲ್ಲ, ಸ್ವಲ್ಪ ನೀವು ಪರ್ಫೆಕ್ಟ್ ಶೇಪ್ ಅನ್ಸತ್ತ. 3 ಪ್ರೆಸ್. ಇನ್ನ ಶಾರ್ಪ್ ಬೇಕಿತ್ತಂದ್ರೆ ನೀವು ಇನ್ನೊಂದ್ ಚೂರು ಸಣ್ಣದ ಮಚ್ಚಿದಂಗ ಇದೆ.
ಒಂಚೂರು ಶೇಪ್ ಹಿಂಗ್ ಬಂದಲ್ಲ. ಹ್ಮ್ ಓಕೆ, ಈ ಟೂಲ್ ಆಯ್ತು. ಇದಕ್ಕೆ ಈಗ ಇನ್ನೊಂದ್ ಯಾವ್ದದ, ಇದು ಅದ. ಓಕೆ, ಇದು ಕರೆಕ್ಟ್ ಅದಲ್ಲ. ಇದು ಕ್ರಿಯೇಟ್ ಮಾಡ್ಕೋಣ ಕ್ವಿಕ್ ಆಗಿ. ಈಗ ಇನ್ನೊಂದು ಟೂಲ್ ಅದ ಆಕ್ಚುಲಿ, ಅದು ಏನಪ್ಪಾ ಅಂದ್ರೆ ಕ್ವಾಡ್ರಾ ಟೂಲ್. ಹ್ಮ್ ಕ್ವಾಡ್ರಾ ಟೂಲ್ ಎಲ್ಲಿ ಹೆಲ್ಪ್ ಆಗ್ತದ ಅಂದ್ರ, ಯಾವ್ದಾದ್ರು ಒಂದು ಲೈವ್ ಸರ್ಫೇಸ್ ಇರ್ಬೇಕು. ಲೈವ್ ಸರ್ಫೇಸ್ ಏನಪ್ಪಾ ಅಂದ್ರ, ಈಗ ಸಪೋಸ್ ಇದು ಈ ತರ ಸರ್ಫೇಸ್ ಅದ ಅನ್ಕೋರಿ. ಇದಕ್ಕೆ ನಾನು ಚೂರ್ ಸ್ಮೂತ್ ಮಾಡ್ಕೊಂತೀನಿ, ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸಲ. ಈಗ ಇಲ್ಲಿ ನಾ ಹೇಳಿದ್ದೆ ಗೊತ್ತಾ, ಇದು ಸ್ನ್ಯಾಪ್ ಗ್ರಿಡ್ಡಿಗೆ ಆಗ್ತದ, ಇದು ಕರ್ವಿಗೆ ಆಗ್ತದ, ಇದು ವರ್ಟೆಕ್ಸಿಗೆ, ಇದು ಜಾಯಿಂಟ್ಸಿಗೆ ಅಂತ. ಇಲ್ಲಿ ಲಾಸ್ಟಿಗೆ ಒಂದದ ನೋಡ್ರಿ. ಹ ಇದು ಏನ್ ಮಾಡ್ತದ, ಈ ಆಬ್ಜೆಕ್ಟ್ ಲೈವ್ ಮಾಡ್ತದ. ಲೈವ್ ಅಂದ್ರೆ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ, ಸೊ ಇದು ಲೈವ್ ಅದ. ಈಗ ಸದ್ಯಕ್ಕ ಈ ಕ್ಯೂಬ್ ಕ್ರಿಯೇಟ್ ಮಾಡ್ತೀರಿ, ಇದು ನೋಡ್ರಿ. ನೀವು ಅದು ಮಿಡಲ್ ಹಿಡಿದು ಎಲ್ಲೇ ಹೋಗ್ರಿ ಅದಕ್ಕೆ ಸ್ನ್ಯಾಪ್ ಆತವ. ಅಂದ್ರ ಏನೇ ಓಡಾಡಿರ್ತಂದ್ರ ಆಬ್ಜೆಕ್ಟ್ ಮೇಲೆನೆ ಓಡಾಡ್ತದ. ಇದು ಹೊರಗೆ ತೆಗಿಲಕ್ ಆಗಲ್ಲ. ಹಿಂಗ್ ತೆಗಿತೀರಿ, ನೆಕ್ಸ್ಟ್ ಇದು ಮತ್ತೆ ಕನೆಕ್ಟ್ ಮಾಡಿದ್ರೆ ಹಿಂಗೆ ಆತ. ಇಲ್ಲಿ ಮ್ಯಾಲೆ ಇದು ರೊಟೇಟ್ ಹಿಡಿತೀರಿ, ಮಿಡಲ್ ಮೌಸ್ ಹಿಡಿದ್ರೆ ಅಲ್ಲೇ ಸ್ನ್ಯಾಪ್ ಆಗ್ತದೆ. ಸೊ ಈಗ ಇದು ಕ್ವಾಡ್ ಡ್ರಾ ಏನದಲ್ಲ, ಇದು ಲೈವ್ ಆಬ್ಜೆಕ್ಟ್ ಮೇಲೆನೆ ವರ್ಕ್ ಆಗ್ತದೆ. ಇಲ್ಲಿ ನೋಡ್ರಿ, ಇದು ಹೆಂಗಂದ್ರೆ ಈ ತರ ಕ್ರಿಯೇಟ್ ಮಾಡ್ಬೋದು ನೀವು ಪಾಯಿಂಟ್. ಸೇಮ್ ಕ್ರಿಯೇಟ್ ಪಾಲಿಗನ್ ಟೂಲ್ ಹೆಂಗದಲ್ಲ ಆ ತರ. ಬಟ್ ಇಲ್ಲಿ ಹೆಂಗಂದ್ರೆ ಫಸ್ಟ್ ಸೆಕೆಂಡ್ ಆದ್ಮೇಲೆ ಎಲ್ಲ ಮುಗಿದ್ಮೇಲೆ ಈ ಕಡೆ ಬರ್ಬೇಕು ಅಂತ ಏನಿಲ್ಲ. ಎಲ್ಲಿ ಬೇಕಲ್ಲಿ ಪಾಯಿಂಟ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ಆಮೇಲೆ ಇದು ಶಿಫ್ಟ್ ಹಿಡಿದ್ರೆ ಇಲ್ಲಿ ಫೇಸ್ ರೆಡಿ ಆಗ್ತದೆ. ಶಿಫ್ಟ್ ಹಿಡಿದ್ರೆ ಜಸ್ಟ್ ಶಿಫ್ಟ್ ಹಿಡಿದು ಕ್ಲಿಕ್ ಮಾಡಿ. ಶಿಫ್ಟ್ ಹಿಡಿದ ತಕ್ಷಣನೇ ಅದು ಬರ್ತದೆ. ಜಸ್ಟ್ ಶಿಫ್ಟ್ ಹೋದ್ರೆ ಅದು ಅಪಿಯರ್ ಆಗ್ತದೆ. ಕನ್ಫ್ಯೂಸ್ ಇಲ್ಲ ಅಲ್ಲ. ಈಗ ಮೌಸ್ ಸಂಬಂಧ ಇಲ್ಲ, ಜಸ್ಟ್ ಶಿಫ್ಟ್ ಆ ತರ ಬಂತು. ಇದು ಕರೆಕ್ಟ್ ಕ್ಯೂಬ್ ಆದಲ್ಲಿ ನೋಡ್ಕೋರಿ, ಲೆಫ್ಟ್ ಬಟನ್ ಜಸ್ಟ್ ಕ್ಲಿಕ್ ಮಾಡಿ. ಇದು ನೀವು ಈ ತರ ಮೂವ್ ಮಾಡ್ಕೋಬಹುದು. ಆಮೇಲೆ ಈ ತರ ಇದು ಎಡ್ಜ್ ಮೂವ್ ಮಾಡ್ಕೋಬಹುದು, ಇದು ಮೂವ್ ಮಾಡ್ಕೋಬಹುದು, ಫೇಸ್ ಮೂವ್ ಮಾಡ್ಕೋಬಹುದು. ಇದೇ ಪಾಯಿಂಟ್ ನೀವು ಇಟ್ಟಿದ ಪಾಯಿಂಟೇ ಮೂವ್ ಮಾಡ್ಕೋಬಹುದು. ಇದು ಈ ತರ ಇದು ಬೇಕಿತ್ತಂದ್ರೆ ಹಿಂಗ್ ಡ್ರ್ಯಾಗ್ ಮಾಡಿದ್ರು ಬರ್ತದೆ. ಈಗ ಇಷ್ಟು ಪಾಯಿಂಟ್ ಒಂದೊಂದು ಕ್ಲಿಕ್ ಮಾಡೋ ಬದಲಿ ಶಿಫ್ಟ್ ಹಿಡಿದ್ರೆ ಹಿಂಗ್ ಹೋದ್ರೆ ಮುಗೀತು. ಆಮೇಲೆ ರೆಡಿ ಆದ್ಮೇಲೆ ಎಂಟರ್ ಅಥವಾ ಕ್ಯೂ ಬೇರೆ ಮೋಡಿಗೆ ಹೋದ್ರೆ ಮುಗೀತು. ಅಲ್ಲೇ ಅವ ಆಮೇಲೆ ಇದು ತೆಗೀರಿ. ಲೈವ್ ತೆಗೆದ್ಬಿಟ್ರಿ. ಇದ್ ನೀವು ಡಿಲೀಟ್ ಮಾಡಿದ್ರು ನೀವು ವರ್ಕ್ ಮಾಡಿದ್ ನೋಡ್ರಿ, ಅಲ್ಲೇ ಅದ. ಆ ಸರ್ಫೇಸ್ ಮೇಲೆನೆ ಲೈವ್ ಆಬ್ಜೆಕ್ಟ್ ಮೇಲೆನೆ ವರ್ಕ್ ಆಗ್ತಾ ಇದು. ಈಗ ಇದನ್ನ ನಾವು ಲೈವ್ ಆಬ್ಜೆಕ್ಟ್ ಮೇಲೆ ಹೆಂಗ್ ಮಾಡೋದು? ಈಗ ನೋಡ್ರಿ, ಈಗ ಸುಮ್ನೆ ನಾ ಜಸ್ಟ್ ಒಂದು ರಫ್ ಒಂದು ಪ್ಲೇನ್ ತಗೊಬೇಕು, ಹೌದಾ? ಇಲ್ಲಿ ನೋಡ್ರಿ, ಕ್ರಿಯೇಟ್ ಇದ್ರದಾಗ ಒಂದು ಫ್ರೀ ಕನ್ಸ್ಟ್ರಕ್ಷನ್ ಪ್ಲೇನ್ ಅಂತ ಅದ. ಫ್ರೀ ಇಮೇಜ್ ಪ್ಲೇನ್ ಅಲ್ಲ, ಕನ್ಸ್ಟ್ರಕ್ಷನ್ ಪ್ಲೇನ್ ಅಂತ ಅದ. ಅದು ಸುಮ್ನೆ ರೆಫರೆನ್ಸೇ ಬರ್ತದ ಅಷ್ಟೇ. ಈ ಕನ್ಸ್ಟ್ರಕ್ಷನ್ ಪ್ಲೇನ್ ತಗೊಂಡೆ, ಈ ತರ ಬಂತು. ಅದಕ್ಕೆ ನಾನು ಮಾಡ್ಕೊಂತೀನಿ, ರೊಟೇಟ್ 90 ಡಿಗ್ರಿ ಮಾಡ್ಕೊಂತೀನಿ. 90 ಡಿಗ್ರಿ ರೊಟೇಟ್ ಆಯ್ತು, ಹೌದಾ? ಸೊ ಅದೆಲ್ಲದ ಈಗ ಇಲ್ಲದ, ಹೌದಾ? ಈಗ ಇದು ಅದ್ರದ್ದು ರೇಂಜ್ ಎಷ್ಟದ, ಇಷ್ಟದ. ಈಗ ನಾ ಅದ್ಮೇಲೆ ಲೈವ್ ಮಾಡ್ಕೋಬೋದಾ? ಲೈವ್ ಮಾಡ್ಕೊಂತೀನಿ. ಲೈವ್ ಮಾಡ್ಕೊಂಡು ಕ್ವಾಡ್ರಾ
ಓಕೆ, ಒಂದು ಸೆಕೆಂಡ್. ಪ್ಲೇನ್ ಬೇಡ, ನಾವು ಡೈರೆಕ್ಟ್ ಆಗಿ ಕ್ಯೂಬೇ ತಗೋಣ, ಅಥವಾ ಈ ನಮ್ ಪ್ಲೇನ್ ತಗೋಣ. ಕ್ವಾಡ್ರ. ಇವು ಹಳಿವು ಇಲ್ಲಿ. ಸ್ವಲ್ಪ ಹಿಸ್ಟ್ರಿ ಡಿಲೀಟ್ ಮಾಡ್ತೀನಿ. ಹಾ, ಎಡಿಟ್. ಈಗ ಕ್ವಾಡ್ರ ತಗೊಂಡೆ. ಕ್ವಾಡ್ರ ಹಳೆ ಉಂಟ ಇರ್ಲಿ ಪರ, ಅದ್ಮೇಲೆ ಅಂತ ದೂರ ಇಡ್ತೀನಿ ಈ ತರ. ಈ ತರ ಈಗ ನೀವು ಮತ್ತೆ ಕಂಟ್ರೋಲ್ ಕ್ಲಿಕ್ ಮಾಡಿದ್ರೆ ಈ ತರ ಎಡ್ಜ್ನು ಆಡ್ ಮಾಡ್ಕೋಬಹುದು. ನೋಡ್ರಿ ಇಲ್ಲಿ ಎಡ್ಜ್ ಬೇಕು, ಎಡ್ಜ್ ಆಡ್ ಮಾಡಿ ಒಂಚೂರು ಕೆಳಗೆ ಮಾಡ್ತೀನಿ. ಕನ್ಫ್ಯೂಸ್ ಇಲ್ಲಲ್ಲ? ಓಕೆ, ಸ್ವಲ್ಪ ಅದಂತ ಗೊತ್ತಾಯ್ತು. ಇದೇ ನಮ್ಮ ಹೇಳ್ತೀನಿ. ಏನಿಲ್ಲ, ಈಗ ಕ್ವಾಡ್ರ ಟೂಲ್ ಯೂಸ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಸರ್ಫೇಸ್ ಲೈವ್ ಇರ್ಬೇಕು. ಅದಕ್ಕೆ ನಾನು ಏನ್ ಮಾಡಿದೆ, ಕೆಳಗೆ ಒಂದು ಪ್ಲೇನ್ ತಗೊಂಡು ಅದಕ್ಕೆ ಮೇಕ್ ಲೈವ್ ಅಂತ ಅಂತ ಇದು, ಅದ್ರ ಮೇಲೆ ಕ್ವಾಡ್ ಡ್ರಾ ಮಾಡ್ಕೊತೀನಿ. ಈಗ ಇದು ನೋಡ್ರಿ, ಎರಡು ಇಷ್ಟು ಕ್ವಾಡ್ರ ಅದ ಅನ್ಕೋರಿ. ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಇಲ್ಲಿ 2 ಪಾಯಿಂಟ್ ಹಾಕಿದಾಗ ಶಿಫ್ಟ್ ಹಿಡಿದ್ರೆ ಆಟೋಮೆಟಿಕ್ ಆಗಿ ಅಲ್ಲೊಂದು ಫೇಸ್ ಕ್ರಿಯೇಟ್ ಆಗ್ತದೆ. ಹೌದಾ? ಈ ಇನ್ ಕೇಸ್ ಈ ಫೇಸ್ ಕ್ರಿಯೇಟ್ ಆದ್ಮೇಲೆ ಇದನ್ನ ಮೂವ್ ಮಾಡ್ಕೋಬೇಕಿತ್ತು ಅಂತಂದ್ರೆ ಇದನ್ನ ಮೂವ್ ಮಾಡ್ಕೋಬಹುದು ನೀವು. ಹೌದಾ? ಅಥವಾ ಯಾವ್ದಾದ್ರು ಒಂದು ಎಡ್ಜ್ ಏನಾದ್ರೂ ಆಡ್ ಮಾಡ್ಬೇಕಿತ್ತು ಅಂದ್ರೆ ಈ ಎಡ್ಜ್ ಮೇಲೆ ಹೋಗಿ ಜಸ್ಟ್ ಕಂಟ್ರೋಲ್ ಕ್ಲಿಕ್ ಮಾಡಿ. ಜಸ್ಟ್ ಕಂಟ್ರೋಲ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ಎಡ್ಜ್ ಬಂದ್ಬಿಡ್ತದೆ. ಕ್ಲಿಕ್ ಮಾಡಿ ಈ ತರ ಮುಂದೆ ಅಲ್ಲ, ಈ ತರ ರೆಡಿ ಆಯ್ತು. ಈಗ ಮತ್ತೆ ಕ್ಯೂ ಎಲ್ಲ ಯಾವ್ದಾದ್ರು ಒಂದು ಟೂಲ್ ರೆಡಿ ಮಾಡ್ಕೊಂಡು, ಈಗ ಪ್ಲೇನ್ ಬೇಡ, ಇದು ತೆಗೆದು ಬಿಡ್ತೀನಿ, ಡಿಲೀಟ್ ಮಾಡ್ಕೊಂತೀನಿ. ಈ ತರ ರೆಡಿ ಆಯ್ತು ಇವಾಗ ನಮ್ದು. ಹೌದಾ? ಎಕ್ಸ್ಟ್ರೂಡ್ ಅನ್ನೋದು ಅದಕ್ಕಿಂತ ಮೊದಲೇ ಚೆಕ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ, ಇಲ್ಲೊಂಚೂರು ಮ್ಯಾಲ ಬರ್ಬೇಕು, ಮ್ಯಾಲ ಇದು ಓಕೆ, ಇದು ಓಕೆ. ಓಕೆ, ಅಂದ್ರೆ ಶೇಪ್ ಫಾಲೋ ಮಾಡ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸ್ಟುಡಿಯೋದಾಗ ಈ ಕಾನ್ಸೆಪ್ಟ್ ಆರ್ಟ್ ಅವೆಲ್ಲ ಈ ತರ ಕೊಟ್ಟಿರ್ತಾರ, ಆ ಶೇಪ್ ಪ್ರಕಾರ ನೀವು ಮಾಡ್ಬೇಕು. ಇಲ್ಲ ಅದು ಚಂದಿಲ್ಲ, ನಮ್ ಪ್ರಕಾರ ಮಾಡ್ತೀವಿ ಅನ್ನಕ್ನು ಆಗಲ್ಲ. ಹೌದಾ? ಶೇಪ್ ಬಹಳ ಇಂಪಾರ್ಟೆಂಟ್.
ಅದು ಕುರ್ಚಿದು ನಮ್ಮ ಲ್ಯಾಪ್ಟಾಪ್ ರಿಮೋಟ್ ಈಗ ಕಾಣಲ್ಲ ಅಂತ ಹಂಗಂದ್ರ ಒಪಾಸಿಟಿ ರೆಡ್ಯೂಸ್ ಮಾಡ್ಯಾರಿ ಅಂದ್ರ ಪಿಕ್ಸಲೇಟ್ ಆಲತ್ತ ಕ್ಲಿಯರ್ ಎಕ್ಸಾಕ್ಟ್ ಅಂದ್ರ ಅದು ಲೋ ರೆಸಲ್ಯೂಷನ್ ಲೋ ರೆಸಲ್ಯೂಷನ್ ಇದ್ರೆ ಆತರ ಪ್ರಾಬ್ಲಮ್ ಸೊ ಇದು ಓಕೆ ಅಲ್ಲ ಇಷ್ಟು ಈ ಲೈನ್ ಇಲ್ಲಿ ಬರ್ಬೇಕು ಸೊ ಈ ಲೈನ್ ಏನದ ಇದು ಸ್ವಲ್ಪ ಶಾರ್ಪ್ನೆಸ್ ಇದ್ದಂಗೆ ಇಲ್ಲಿ ಇದಕ್ಕ ಎಕ್ಸ್ಟ್ರೋಡ್ ಮಾಡ್ಕೊಂಡು ಎಕ್ಸ್ಟ್ರೋಡ್ ಈ ಆಕ್ಸಿಸ್ 0.1 ಹೌದಾ ಇದು ಎಲ್ಲದ ಇದು ಹೌದಾ ಇಲ್ಲಿ ನೋಡ್ರಿ ಇಲ್ಲಿ ಕೊನೆಗೆ ಶಾರ್ಪ್ನೆಸ್ ಅದ ಇಲ್ಲೊಂಥರ ಹಿಂಗ್ ಹಿಡಿದು ಎಳೆದದ ಹೌದಾ ಮತ್ತೇನ್ ಅದನಲ್ಲಿ ಇಲ್ಲೊಂದ್ ಚೂರು ಡೌನ್ ಅದ ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು ಹೀಗೆ ಸ್ಟಾರ್ಟಿಂಗ್ ಪೊಸಿಷನ್ ದಾಗೆ ನಂದು ಎಡ್ಜ್ ಲೂಪ್ಸ್ ಕಮ್ಮಿ ಅವಲ್ಲ ಈಗ ಸ್ವಲ್ಪ ಕೆಳಗೆ ತಗೊಂಡ್ಬರ್ತೀನಿ ಅದಕ್ಕೆ ಇದು ಮ್ಯಾಲಿನ ಫೇಸಸ್ ಎಲ್ಲ ಸೆಲೆಕ್ಟ್ ಮಾಡಿ ಒಂಚೂರು ಕೆಳಗೆ ತರ್ತೀನಿ ಸೈಡ್ ವ್ಯೂ ಇದ್ದಾಗ ನೋಡ್ರಿ ಅಥವಾ ಫ್ರಂಟ್ ವ್ಯೂ ಇದ್ದಾಗ ನೋಡ್ರಿ ಒಂಚೂರು ಕೆಳಗೆ ತಗೊಂಡ್ಬರ್ತೀನಿ ಓಕೆ ಈ ತರ ಈಗ ಇಮೇಜ್ ನೋಡ್ರಿ ಇಲ್ಲಿ ಕೊನೆಗೆ ಶಾರ್ಪ್ ಅದ ಅಂದ್ರ ಈ ಇಷ್ಟೇ ಬಿಡ್ತದ ಇಲ್ಲಿಂದ ಇಲ್ಲಿಗೆ ಶಾರ್ಪ್ ಅದ ಸೊ ನಮಗ ಇದೊಂದು ಎಡ್ಜ್ ಲೂಪ್ ಹಾಕೋಬೇಕು ಇದ್ರ ಜೊತೆಗೆ ಇಲ್ಲೊಂದು ಎಡ್ಜ್ ಲೂಪ್ ಹಾಕೋಬೇಕು ಈ ತರ ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ ಜಸ್ಟ್ ಇನ್ಸರ್ಟ್ ಎಡ್ಜ್ ಲೂಪ್ ಇಷ್ಟು ಬೇಕು ಹೌದಾ ಕೊನೆಗೆ ಬರ್ತಾ ಬರ್ತಾ ಚೇಂಜ್ ಆಯ್ತು ಇಲ್ಲಿ ನಾ ಮ್ಯಾನುವಲ್ ಆಗಿ ಶೇಪ್ ಅಡ್ಜಸ್ಟ್ ಮಾಡ್ಕೊಂತೀನಿ ಇಲ್ಲಿಂದ ಇಲ್ಲಿಗೆ ಡಿಲೀಟ್ ಮಾಡ್ಕೊಂತೀನಿ ಎಡ್ಜ್ ಡಿಲೀಟ್ ಮಾಡ್ಕೊಂಡು ಅದಿಷ್ಟು ಶೇಪ್ ನ ಮ್ಯಾನುವಲ್ ಆಗಿ ಮಾಡ್ಕೊಂತೀನಿ ಇದಿಷ್ಟು ಐಸೋಲೇಟ್ ಮಾಡ್ಕೊಂಡು ಮಲ್ಟಿ ಕಟ್ ನೋಡ್ರಿ ಇಂಥದ್ದೆಲ್ಲ ನಾವು ಮ್ಯಾನುವಲ್ ಎಲ್ಲೆಲ್ಲಿ ಮಾಡ್ಕೋಬೇಕಲ್ಲ ಬಹಳ ಹೆಲ್ಪ್ ಆಗ್ತದ ನಮ್ದು ಇದು ಎಲ್ಲದ ಇದನ್ನು ಅಲ್ಲೇ ಇರ್ಬೇಕಾ ಅಂದ್ರೆ ಕರೆಕ್ಟ್ ಅನಿಸ್ತದ ಸೊ ಅದಕ್ಕೆ ಏನ್ ಮಾಡೋಣ ಸೆಲೆಕ್ಟ್ ಮಾಡ್ರಿ 4 ಮೋಡ್ನಾಗ ತೆಗೆದು ಅದು ಕೆಳಗಿಂದ ಎಲ್ಲದ್ ನೋಡ್ರಿ ಅಥವಾ ಮ್ಯಾಲಿಂದ ಎಲ್ಲದ್ ನೋಡ್ರಿ ಮ್ಯಾಲ ಇಲ್ಲೇ ಅದ ಸೊ ಈ ಪೋರ್ಷನ್ದಾಗ ಇದು ಸೆಲೆಕ್ಟ್ ಮಾಡಿ ವಿ ಹಿಡಿದು ಇಲ್ಲಿ ಸ್ನ್ಯಾಪ್ ಮಾಡ್ತೀನಿ ಈ ಡೈರೆಕ್ಷನ್ ದಾಗ ವಿ ಹಿಡಿದು ಇಲ್ಲೇ ಸ್ನ್ಯಾಪ್ ಮಾಡ್ತೀನಿ ಎಕ್ಸಾಕ್ಟ್ ಅಲ್ಲೇ ಬರ್ತದೆ ಅಲ್ಲ ಇದನ್ನು ಹಂಗೆ ಸ್ನ್ಯಾಪಿಂಗ್ ನೋಡ್ತಾರೆ ಬಹಳ ಇಂಪಾರ್ಟೆಂಟ್ ಅದ ಈಗ ಇದು ಇಷ್ಟದ ಇಲ್ಲ ಅದ ಅನ್ಕೋರಿ ಇಷ್ಟದ ಸೊ ನನಗೆ ಇದು ಈ ಡೈರೆಕ್ಷನ್ ದಾಗ ಸ್ನ್ಯಾಪ್ ಆಗ್ಬೇಕು ಇದು ಕೆಳಗದ ಹೌದಾ ಅದಕ್ಕೆ ನಾ ಏನ್ ಮಾಡ್ತೀನಿ ಈಗ ಒಮ್ಮೆ ಇದು ಸೆಲೆಕ್ಟ್ ಮಾಡಿ ಹಿಂಗ್ ವಿ ಹಿಡಿದು ಇಲ್ಲಿ ಸ್ನ್ಯಾಪ್ ಅಂದ್ರೆ ಇದು ಮ್ಯಾಲ ಹೋಗ್ತದ ಹೌದಾ ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಅದಕ್ಕೆ ಏನ್ ಮಾಡ್ತೀನಿ ನಾನು ಜಸ್ಟ್ ಈ ಡೈರೆಕ್ಷನ್ ಸೆಲೆಕ್ಟ್ ಮಾಡಿ ಇದು ವಿ ಅಂತ ಸ್ನ್ಯಾಪ್ ಮಾಡ್ತೀನಿ ಈ ಡೈರೆಕ್ಷನ್ ಸೆಲೆಕ್ಟ್ ಮಾಡಿ ಮತ್ತೆ ವಿ ಹಿಡಿದು ಮಿಡಲ್ ಮೌಸ್ ಸ್ನ್ಯಾಪ್ ಇದು ನೋಡಿ ಕರೆಕ್ಟ್ ಮ್ಯಾಲ ಎಲ್ಲದ ಕೆಳಗಿದ್ನು ಅದೇ ಪೊಸಿಷನ್ ಬಂದಿರ್ತದೆ
ಹೌದಾ, ಈ ತರ. ಇವಾಗ ನೋಡ್ರಿ ಇಲ್ಲಿ ಟೋಪೋಲಜಿ ಇನ್ನೊಂದ್ ಚೂರು ರೆಡಿ, ನೀವೇ ಇನ್ನೊಂದು ಮ್ಯಾನುವಲ್ ಆಗಿ ಮಾಡ್ಕೋಬೇಕಪ್ಪ. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು, ಇದು ಫೇಸ್ ಸೆಲೆಕ್ಟ್ ಮಾಡಿ ಮರ್ಜ್ ಅಂತೀನಿ. ಈ ತರ ಮರ್ಜ್ ಆಯ್ತು. ಮರ್ಜ್ ಗೊತ್ತಲ್ಲ, ನಾ ಮರ್ಜ್ ಹೇಳಿದ್ದೆ. ಎಡಿಟ್ ಮೆಶ್, ವರ್ಟೆಕ್ಸ್, ವರ್ಟೆಕ್ಸ್ ಅಲ್ಲ, ಮೆಶ್ ಟೂಲು, ಮೆಶ್, ಹ ಇಲ್ಲ ಇಲ್ಲೇ ಇರ್ತದು. ಹಾ, ಎಕ್ಸ್ಟ್ರೂಡ್ ಕೆಳಗೆ, ಹ ಮರ್ಜ್ ಅಥವಾ ಮಸ್ಟ್ ಸೆಂಟರ್. ಹ ಅದು ಏನದ, ಶಾರ್ಟ್ ಕಟ್ಸ್ ಯೂಸ್ ಮಾಡಿರ್ತೀವಲ್ಲ ಅವು ಹುಡ್ಕೋ ಕಷ್ಟ. ಇದು ಶಿಫ್ಟ್ ಮಾಡಿ, ಇದು ಶಿಫ್ಟ್ ಹಿಡಿದು ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲೇ ಬರ್ತಾವ ಮರ್ಜ್. ಅದಕ್ಕೆ ಅದು ಯೂಸ್ ಮಾಡತ್ತಿ. ಸೊ ಈಗ ನೋಡ್ರಿ ಸ್ವಲ್ಪ ಶೇಪು ಇವೆರಡು ಯಾವ ಬಂದಂಗ ಆಯ್ತು ಇಲ್ಲಿ ಜೊತೆಗೆ. ಇದು ಎಕ್ಸ್ಟ್ರಾ ಬಂದಂಗ ಆಯ್ತು. ಮತ್ತೆ ಇದೊಂದು ಎಕ್ಸ್ಟ್ರಾ, ಇದಕ್ಕೆ ಡಿಲೀಟ್ ಮಾಡ್ಕೊಂತೀನಿ. ನಮಗೆ ಮೇನ್ ಈ ಶೇಪ್ ಬೇಕು, ಹೌದಾ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, ಇವೆರಡು ಕನೆಕ್ಟ್ ಮಾಡ್ಕೊಂತೀನಿ. ಇವೆರಡು ಕನೆಕ್ಟ್ ಮಾಡ್ಕೊಂತೀನಿ. ಕನೆಕ್ಟ್ ಮಾಡ್ಕೊಂಡು ಇದು ತೆಗಿತೀನಿ, ಡಿಲೀಟ್, ಡಿಲೀಟ್. ಇದೊಂಚೂರು ಕನ್ಫ್ಯೂಸ್ ಆಗ್ತದ, ಬಟ್ ಇದ್ ನೋಡ್ತಾರೆ ಮತ್ತೆ ಇನ್ನೊಂದು ವಿಡಿಯೋ ನೋಡ್ಬೇಕು. ಜಸ್ಟ್ ನಾ ಇದು ಏನ್ ಫ್ಲೋ ಅದ ಲೈಟ್ಸ್ ಫ್ಲೋ, ಅದು ಸ್ವಲ್ಪ ನೀಟ್ ಮಾಡ್ಕೊಳತ್ತೀನಿ ಅಷ್ಟೇ, ಮತ್ತೇನಿಲ್ಲ, ಕನ್ಫ್ಯೂಷನ್ ಜಾಸ್ತಿ ಇಲ್ಲ. ಸೊ ಇದು ಒಂಚೂರು ಇಲ್ಲಿ ಬರಂಗ್ ನೋಡ್ಕೊಂತೀನಿ. ನೋಡ್ರಿ ಹೆಂಗ ಹೋಗ್ಯದ. ಮಲ್ಟಿ ಕಟ್ಟು, ಇದು ತಗೊಂಡೆ, ಇದು ತಗೊಂಡೆ. ಅವಾಗ ಇದು ಡಿಲೀಟ್ ಮಾಡ್ತೀನಿ, ಇದು ಡಿಲೀಟ್ ಮಾಡ್ತೀನಿ. ಹೌದಾ, ಈಗ ನೋಡ್ರಿ ಈ ಕಡೆಯಿಂದ ಬರೋದು ಹಿಂಗ್ ಬಂತು. ಇದನ್ನು ತಗೋಬಹುದು, ಹೌದಾ. ಇದು ನೋಡ್ರಿ, ಈ ಲೈನು ಮತ್ತೆ ಅದ್ರ ಮ್ಯಾಲಿನ ಲೈನು ನೀಟ್ ಆಯ್ತು. ಇದು ಪ್ಲೇನ್ ಸರ್ಫೇಸ್ ಮೇಲೆ ಅದ, ಇದು ನಡೀತದ. ಅಥವಾ ನಾವು ಇದನ್ನ ತೆಗೆದ್ರೂ ನೋ ಪ್ರಾಬ್ಲಮ್. ಇಲ್ಲಿ ನೋಡ್ರಿ 4 ಸೈಡ್ ಅವ, ಇದಕ್ಕೂ 4 ಸೈಡ್ ಅವ, ಪ್ರಾಬ್ಲಮ್ ಆಗಲ್ಲ. ಇದಕ್ ಬೇಕಿದ್ರೆ ಇಲ್ಲಿ ಸ್ಲೈಡ್ ಎಡ್ಜ್ ಅಂತ ಬರ್ತ ನೋಡ್ರಿ, ಇದಕ್ಕೆ ಸ್ಲೈಡ್ ಮಾಡ್ಕೋರಿ ಸ್ವಲ್ಪ. ಸ್ಲೈಡ್ ಎಡ್ಜ್ ಅಂದ್ರೇ ನೀವು ಮಿಡಲ್ ಮೌಸ್ ಹಿಡಿದ್ರೆ ಅದು ಸ್ಲೈಡ್ ಆಗ್ತದೆ. ಈ ತರ ಆಯ್ತು, ಹೌದಾ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಈ ಫೇಸ್ ಇಂದ ಈ ಫೇಸ್ ತನ ಸೆಲೆಕ್ಟ್ ಮಾಡ್ಕೊಂತೀನಿ. ಹಿಂಗದಲ್ಲ, ಈ ಫೇಸ್ ಇಂದ ಈ ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ನಲ್ಲಿ ಸ್ನ್ಯಾಪ್ ಮಾಡಿ ಇಷ್ಟು ಚೆನ್ನಾಗಿ ಕೆಳಗೆ ತಗೋತೀನಿ. ಪೂರ ಕೊನೆ ತನಕ, ಇಲ್ಲಿ ತನಕ. ಹಾ, ಈಗ 3 ಒತ್ತಿದ್ರೆ ಈಗ ಡೂಪ್ಲಿಕೇಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ, ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ. ಇದು 3 ಮೋಡ್ನಾಗ ಅದೇ. ನೆಕ್ಸ್ಟ್ ಇದಕ್ಕೂ ನಾನು 3 ಒತ್ತೀನಿ. ಸೊ ಬಿಫೋರ್ ದಟ್ ನಾ ಎಡ್ಜ್ ಲೂಪ್ ಆ್ಯಡ್ ಮಾಡ್ಕೊಂತೀನಿ. ಇಲ್ಲೊಂದು ನೀಟ್ ಬರಬೇಕು, ಈ ತರ. ಇಲ್ಲಿ ನೀಟ್ ಬರಬೇಕು, ಅಂದ್ರೆ ಶಾರ್ಪ್ ಬರಬೇಕು. ಸಪೋರ್ಟಿಂಗ್ ಎಡ್ಜ್ ಹಾಕ್ಲತ್ತೀನಿ. ಸೊ ಮತ್ತೆ ಇದು ಶಾರ್ಪ್ ಇರಬೇಕು.
ಅದು ಶಾರ್ಪ್ ಇರಬೇಕು, ಮತ್ತೆ ಕೆಳಗಿಂದ ಶಾರ್ಪ್ ಇಷ್ಟ ಹಾಕೋತೇನೆ. ಅದು ಬಿಟ್ರೆ ಇಲ್ಲಿ ಕೊನೆದು ಶಾರ್ಪ್ ಇರುತ್ತೆ. ಇಲ್ಲಿ ಶಾರ್ಪ್, ಈ ಕಡೆ ಶಾರ್ಪ್. ಬ್ಲಿಂಡ್ ಮೆಟೀರಿಯಲ್. ಓಕೆ ಅಲ್ಲ? ಇದು 3 ನಾರ್ಮಲ್ ಪ್ರೆಸ್ ಮಾಡಿದಾಗ ಯಾವುದು ಇಲ್ಲಿ ಅಂದ್ರೆ ಇಲ್ಲಿ ಬರಲ್ಲ ಅಂತಾರೆ, ಇಲ್ಲಿ ತನ ಇಲ್ಲನಾ? ಓಕೆ, ಇವ್ರು ಇಲ್ಲಿ ತನ ಅಷ್ಟೇ ತಗೊಂಡ್ರಲ್ಲ. ನಾವು ಮತ್ತೆ ಇಲ್ಲಿಗೆ ಇದನ್ನ ಈ ಕಡೆ ಮೂವ್ ಮಾಡ್ಕೊಂಡ್ರೆ ಆಯ್ತು. ಅಂದ್ರೆ ಎಡ್ಜ್ ಲುಕ್ ತೆಗೆದು, ಇದು ಎಡ್ಜ್ ಲುಕ್ ತೆಗೆದು ಇಲ್ಲಿ ಶಾರ್ಪ್ ಬೇಡ ಅಂತಂದ್ರೆ ಹಿಂಗ್ ಮಾಡ್ಬೋದು. ಈಗ ಇಲ್ಲಿಂದ ಇದು ಮತ್ತೆ ರಿವರ್ಸ್ ಕೆಳಗೆ ಇಲ್ಲಿ ತನಕ. ಇದಕ್ಕೆ ಏನ್ ಮಾಡ್ಕೊಂತೀನಿ ನಾನು, ಸ್ಲೈಡ್ ಎಡ್ಜ್ ಈ ಕಡೆ ಮೂವ್ ಮಾಡಿ. ಸೊ ಇದು ಶಾರ್ಪ್ ಬರಲ್ಲ. ಈಗ ಇಲ್ಲಿ ನೋಡ್ರಿ, ಇದು ಸಾಫ್ಟ್ ಆಯ್ತಾ? ಅಂದ್ರೆ ಈ ಎಡ್ಜ್ ಗೊತ್ತಾಯ್ತಲ್ಲ? ಹಾ, ಇನ್ನೊಂದ್ ಸ್ವಲ್ಪ ಇದನ್ನು ಸರ್ಸೋಣ, ಇದನ್ನು ಸರ್ಸೋಣ. ಒಂಚೂರು ಸ್ಲೈಡ್ ಎಡ್ಜ್, ಒಂಚೂರು ಸ್ಲೈಡ್ ಮಾಡ್ತೀನಿ. ಈ ಶಾರ್ಪ್ನೆಸ್ ಏನದಲ್ಲ ಇಲ್ಲಿ, ಈ ಕಡೆ ಇಲ್ಲ, ಇದು ಫುಲ್ ಫ್ಲಾಟ್ ಆಗುತ್ತೆ. ಜಸ್ಟ್ ನಾವು ಎಡ್ಜ್ ಮೂವ್ ಮಾಡೋದ್ರ ಮೇಲೆ ಇರ್ತಾರೆ, ಎಷ್ಟು ಬೇಕು ಎಷ್ಟಿಲ್ಲ ಶಾರ್ಪ್ನೆಸ್. ನೀವು ಬೇಕಿದ್ರೆ ಇದು ಇನ್ನೊಂಚೂರು ಇದು ಚೂರ್ ಚೂರ್ ಈ ಕಡೆ ನೋಡಿ. ಟಾಪ್ ವ್ಯೂ ನೋಡ್ರಿ, ಇಷ್ಟನ ಇದೊಂಚೂರು. ಇದು ಎಷ್ಟು ಶಾರ್ಪ್ನೆಸ್ ಇದೆಲ್ಲ ನೀವು ಎಡ್ಜ್ ಮೂವ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದು ಡಿಲೀಟ್ ಮಾಡ್ತೀನಿ. ಸೊ ಇದು ಬಂದು ಇದ್ರೊಳಗೆ ಹೋಗ್ತದ. ಏನ್ ಮಾಡ್ತೀನಿ, ಇದ್ರ ವಾಟೆಕ್ಸ್ ಇಲ್ಲಿ ಇಟ್ಕೊಂಡು ಇದ್ರದ್ದು ಕೊನೆ ಮೂವ್ ಮಾಡಂಗ್ ಇಟ್ಕೊತೀನಿ. ಇದೊಂದು ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ ನೋಡಿ. ಅಥವಾ ಇದು ಸೆಲೆಕ್ಟ್ ಮಾಡಿ ಇದಕ್ಕೆ ಸ್ನ್ಯಾಪ್. ಈಗ ಇದು ಇದ್ರೊಳಗೆ ಹೊಟ್ಟೆ
ಚೂರ್ ಒಳಗ ಗ್ಯಾಪ್ ಇಲ್ಲ. ಸೊ ಈಗ ಇದು ಪೇರೆಂಟ್ ಹಾ ಅದು ಹೇಳ ಅದು ಮೇನ್ ಅದ. ಹೌದೌದು ಇದು ನೋಡ್ರಿ, ಈಗ ನಾ ಏನ್ ಮಾಡ್ತೀನಿ, ಇದು ಇಂಪಾರ್ಟೆಂಟ್ ಇದು. ಹಾ ಈಗ ಅಲ್ಲೊಂದು ಎಡ್ಜ್ ಲೂಪ್ ಹಾಕೊಂತೀನಿ. ಆ ಎಡ್ಜ್ ಲೂಪ್ ಇದು ಎಲ್ಲಾ ಕಡೆ ಕರೆಕ್ಟ್ ಅದ ಇಲ್ಲ ಅಂತ ನೋಡ್ತಾರೆ. ಈ ತರ ಅದ. ಸೊ ನೆಕ್ಸ್ಟ್ ಇದು ಸ್ಟೇಟ್ ಮಾಡ್ಕೊಂತೀನಿ. ಇವಾಗ ಇಲ್ಲೊಂದು ಎಡ್ಜ್ ಲೂಪ್ ಹಾಕೊಂತೀನಿ. ಹೌದಾ, ಲೂಪ್ ಹಾಕೊಂಡು ಅಲ್ಲ ಈ ಫೇಸ್ ಮತ್ತೆ ಈ ಫೇಸ್ ಒಳಗದ. ಹೌದಾ, ಇದೊಂದು ಫೇಸ್ ತಗೊಂಡ್ಬರ್ತೀನಿ. ಹೌದಾ, ಸೊ ಇಲ್ಲಿ ನಾ ಏನ್ ಮಾಡ್ಕೊಂತೀನಿ, ಎಕ್ಸ್ಟ್ರೂಡ್ ಮಾಡಿ ಆಫ್ ಸೆಟ್ ಇಡ್ತೀನಿ. ಈ ತರ ಆಫ್ ಸೆಟ್ ಮಾಡ್ತೀನಿ. ಆಫ್ ಸೆಟ್ ಮಾಡಿ ನೋಡ್ರಿ, ಈ ಶೇಪಿಗೆ ತಕ್ಕಂಗ ಮಾಡ್ಕೊಂತೀನಿ ಅದಕ್ಕೆ. ವರ್ಟೆಕ್ಸ್ ಗಳು ಸೆಲೆಕ್ಟ್ ಮಾಡ್ಕೊಂಡು ಈ ತರ ಇಡ್ತೀನಿ. ಓಕೆ, ಕೆಳಗಿಂದು ಫಿಲ್ ಮಾಡ್ಕೊತೀನಿ. ಇಲ್ಲ, ಅದು ಏನಾಯ್ತು, ನಾ ಹಿಂಗ್ ಫೇಸ್ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕಾದ್ರೆ ಇದನ್ನು ಸೆಲೆಕ್ಟ್ ಆಗ್ಯದ, ಅದನ್ನ ಎಕ್ಸ್ಟ್ರೂಡ್ ಆಗ್ಯದ. ಅದಕ್ಕೆ ನಾ ಅದ್ರ ಡಿಲೀಟ್ ಮಾಡ್ತೀನಿ. ಇದಿಷ್ಟು ಸೆಲೆಕ್ಟ್ ಮಾಡ್ಕೊಳ್ರಿ. ಇದಕ್ಕೆ ವರ್ಟೆಕ್ಸ್ ಕನ್ವರ್ಟ್ ಮಾಡಿ ಆತ ಟಾಪ್ ವ್ಯೂದಾಗ ನೀವು ಹಿಂಗೆ ಹೇಳಿದ್ರಂದ್ರೆ ಕೆಳಗಿಲ್ಲ. ಅದಕ್ಕೆ ನಾ ಪರ್ಸ್ಪೆಕ್ಟಿವ್ ಹೋಗಿ ಈಗ ನೋಡ್ರಿ, ಈ ಟಾಪ್ ವ್ಯೂದಾಗ ಇದು 3 ಬೇಕು ನನಗೆ. ಈ 3 ಸೆಲೆಕ್ಟ್ ಮಾಡಿದೆ, ಕೆಳಗಿಂದು ಆತ. ಅದು ಪರ್ಸ್ಪೆಕ್ಟಿವ್ ಹೋಗಿ ಇದು ಪರ್ಸ್ಪೆಕ್ಟಿವ್ ಆಗ. ಸೊ ಮತ್ತೆ ನೆಕ್ಸ್ಟ್ ಇದಕ್ಕೆ ವರ್ಟೆಕ್ಸ್ ಕನ್ವರ್ಟ್ ಮಾಡಿ ಇದು ಪಾಯಿಂಟ್ ಇಲ್ಲ ಅದ. ಸೊ ಈ ಪಾಯಿಂಟ್ ಇಲ್ಲಿ ಕೊನೆಗೆ ಇಟ್ಕೊಂತೀನಿ. ಆಮೇಲೆ ಇದು ಇಲ್ಲಿ ಟಾಪ್ ವ್ಯೂದಾಗ ಇಲ್ಲ, ನಾ ಅದು ಹೆಂಗ್ ಮಾಡೀನಿ, ಇಲ್ಲಿ ಮ್ಯಾಲಿದ್ದಾಗೆ ಸೆಲೆಕ್ಟ್ ಮಾಡ್ಕೊಂಡಿನಿ, ಪರ್ಸ್ಪೆಕ್ಟಿವ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಹೌದಾ, ಈಗ ಮ್ಯಾಲಿಂದ ಅಷ್ಟೇ ಸೆಲೆಕ್ಟ್ ಆಯ್ತು. ಈಗ ನಾ ಇಲ್ಲಿ ಏನ್ ಮಾಡತ್ತೀನಿ, ಈಗ ಇದು ಡಿಸೆಲೆಕ್ಟ್ ಮಾಡತ್ತೀನಿ. ಬರೀ ಈಗ ಡಿಸೆಲೆಕ್ಟ್ ಮಾಡತ್ತೀನಿ, ಯಾವ್ದು ಹೊಸದಾಗಿ ಸೆಲೆಕ್ಟ್ ಮಾಡತ್ತಿಲ್ಲ. ಇದು ಇಲ್ಲಿ ತರಬೇಕು. ಹೌದಾ, ಹಾ ಕೆಳಗಿನ ಆಗ್ತದೆ. ಬಟ್ ಇಲ್ಲಿ ಕೆಳಗೆ ಯಾವ ವರ್ಟೆಕ್ಸ್ ಇಲ್ಲ, ಯಾಕಂದ್ರೆ ಇಲ್ಲಿ ಏನ್ ಇಲ್ಲಲ್ಲ, ಕೆಳಗೆ ವರ್ಟೆಕ್ಸ್ ಇಲ್ಲ. ಇಲ್ಲಿ ವರ್ಟೆಕ್ಸ್ ಸೆಲೆಕ್ಟ್ ಮಾಡಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಿಲ್ಲ, ಯಾಕಂದ್ರೆ ಆ ಪ್ಲೇಸಿಗೆ ಯಾವ್ದು ಇಲ್ಲ. ಸೊ ನಾ ಡೈರೆಕ್ಟ್ ಆಗಿ ಹಿಂಗ್ ಮೂವ್ ಮಾಡ್ಕೋಬಹುದು. ಇಲ್ಲಿ ಈ ತರ ಮಾಡ್ಕೋಬಹುದು. ಇದು ಇಷ್ಟ ಆಯ್ತಾ. ಸೊ ಈಗ ನಾ ಏನ್ ಮಾಡ್ಬೋದು, ಸೆಲೆಕ್ಟ್ ಮಾಡಿ ಇದಕ್ಕ ಎಕ್ಸ್ಟ್ರೂಡ್ ಅನ್ನೋ ಚೂರ ಆಫ್ಸೆಟ್ ಕೊಡ್ರಿ. ಚೂರೇ ಕೊಡ್ಬೇಕಿತ್ತ ಹೆಂಗಂದ್ರ ಸ್ವಲ್ಪ ಕಂಟ್ರೋಲ್ ಹಿಡೀರಿ. ಕಂಟ್ರೋಲ್ ಹಿಡಿದು ಇದ್ರ ಮೇಲೆ ಸ್ವಲ್ಪ ಕಂಟ್ರೋಲ್ ಇರ್ತಾವ. ಕಂಟ್ರೋಲ್ ಇರ್ತದೆ. ಇಲ್ಲಾಂದ್ರೆ ನೋಡ್ರಿ ಹಿಂಗಾಗ್ಬಿಡ್ತಾವ. ಅದು ಒಮ್ಮೆ ಜಾಸ್ತಿ ವ್ಯಾಲ್ಯೂ ತೋತ. ಜಸ್ಟ್ ಕಂಟ್ರೋಲ್ ಹಿಡೀರಿ, ಲೈಟ್ ಆಗಿ ಆತ. ಇದನ್ನು ಜಾಸ್ತಿ ಆಯ್ತು, ಇಲ್ಲಿ ಮ್ಯಾನುವಲ್ ಆಗಿ ಕೊಡ್ತೀನಿ 0.005 ಕೊಡ್ತೀನಿ. ಹೌದಾ, ಇದಕ್ ಮತ್ತೆ ಎಕ್ಸ್ಟ್ರೂಡ್ ಮಾಡ್ರಿ. ಲಾಸ್ಟ್ ಆಪರೇಷನ್ ರಿಪೀಟ್ ಆಗ್ಬೇಕಿತ್ತಂದ್ರೆ ಶಾರ್ಟ್ಕಟ್ ಯಾವುದು? ಜಿ. ಮತ್ತೆ ಎಕ್ಸ್ಟ್ರೂಡ್ ಆಯ್ತು. ಇದೊಂದ್ ಚೂರು ಕೆಳಗೆ ಹೋಗ್ರಿ.
ಮತ್ತೆ ಎಕ್ಸ್ಟ್ರೂಡ್ ಮಾಡ್ರಿ, ಒಂಚೂರು ಆಫ್ಸೆಟ್ ಕೊಡ್ರಿ, 0.05 ಕೊಡ್ರಿ, ಸಾರಿ 0.005 ಈ ತರ ಬಂತು. ಹೌದಾ? ಈಗ ನೋಡಿ ಇದು ಸ್ಮೂತ್ ಮಾಡಿ ನೋಡ್ರಿ. ಹೌದಾ? ಶ್ವೇತಾ ಸ್ಮೂತ್ ಮಾಡ್ದ ನಮ್ ಸಿಸ್ಟಮ್ ಆಫ್ ಆಗ್ತದ. ಹೆಂಗ್ ಸ್ಮೂತ್ ಮಾಡ್ತಿ ಈಗ? ಇಲ್ಲ ಇದು 3 ಇಲ್ಲ ಆ ಸ್ಮೂತ್ ಆಗಲ್ಲ, 3 ಹೊತ್ತು ಪ್ರಾಬ್ಲಮ್ ಅಲ್ಲತ್ತದ. ಆ ಸ್ಮೂತ್ ಮಾಡ್ಕೊಂಡ್ ಬೇಡ. ಇಲ್ಲ ನೋಡ್ರಿ, ಅಷ್ಟೇ ಒಂದ್ ಅಂದ್ರ ಅಲ್ಲಿ ಪಾಲಿಗನ್ಸ್ ಇದು ಯು ವಿ ಕೌಂಟ್ ಅಥವಾ ಇದು ಜಾಸ್ತಿ ಆಗ್ತದ ಅಷ್ಟೇ, ಪರವಾಗಿಲ್ಲ ನಡೀತಾವ. ಇದಾಯ್ತಿಲ್ಲ, ಇದ ಕೈ ಹಿಡ್ದು ಹಿಂಗೆ ಎಳಿಬೋದು ಇದಕ್ಕೆ. ಹ ಒಳಗಿಂದ ನೋಡ್ರಿ ಶೇಪ್. ಆಯ್ತು, ಓಕೆ. ಈಗ ಇದು ಚೈಲ್ಡ್, ಇದು ಪೇರೆಂಟ್, ಪಿ ಇದು ಸೆಲೆಕ್ಟ್ ಮಾಡ್ರಿ, ಇದನ್ನ ಒತ್ತಿ. ಸೊ ಇದರದ್ದು ಪಿವಟ್ ಪಾಯಿಂಟ್ ಅಲ್ಲೇ ಇರ್ಲಕ್ಕ ಮೂವ್ ಮಾಡಿದ್ರು 30. ಓಕೆ, ಅದೊಂದು ಮತ್ತೆ ಇದೊಂದು, ಇವೆರಡು ಒಂದು ಗ್ರೂಪ್ ಹಾಕ್ಬಿಡ್ತೀನಿ. ಹೌದಾ? ಸೊ ಇದ್ರ ಹೆಸರು ಏನದ? ಇದು ಸೊ ಇದಕ್ಕೆ ರಿನೇಮ್ ಕೊಡ್ತೀನಿ. ಕೊಟ್ಟು ಇದಕ್ಕೆ ಇನ್ನೊಂದು ಲೇಯರ್ ತಗೊಂತೀನಿ, ಆನ್ ಆಫ್. ಹೌದಾ? ಇದು ಈಸಿ ಅನ್ಸತ್ತಲ್ಲ ಡೈಲಿ ಮಾಡ್ತಾ ಮಾಡ್ತಾ ಇದು ರೆಫರೆನ್ಸ್ ತಗೊಳ್ಳೋದು. ಈಗ ನೆಕ್ಸ್ಟ್ ನಾ ಈ ರೆಫರೆನ್ಸ್ ತಗೊಂತೀನಿ, ಕಾಪಿ, ರೆಫರೆನ್ಸ್ ಚೇಂಜ್ ಮಾಡ್ರಿ, ರೆಫರೆನ್ಸ್ ಬಂತು. ಈಗ ಸೇಮ್ ಈ ಶೇಪು ಅದು ಡೂಪ್ಲಿಕೇಟ್ ಮಾಡ್ಕೋಬಹುದು. ಈ ಇದು ಶೇಪ್ ಹೆಂಗ್ ಕ್ರಿಯೇಟ್ ಮಾಡಿ ನೋಡೋಣ. ಇದು ನೋಡ್ರಿ, ಒಂದು ಕ್ಯೂಬ್ ತಗೋತೀನಿ, ಕ್ಯೂಬ್ ತಗೊಂಡೆ. ಹೌದಾ? ಅಥವಾ ಬರೀ ಒಂದು ಫೇಸ್ ತಗೊಂತೀನಿ ಸ್ಟಾರ್ಟಿಂಗ್, ಆಮೇಲೆ ಎಕ್ಸ್ಟ್ರೂಟ್ ಮಾಡ್ಕೋಬಹುದು. ಸೊ ಇದಕ್ಕೆ ಏನ್ ಮಾಡ್ಕೊಂತೀನಿ ನಾನು, ಫಸ್ಟ್ ಇಲ್ಲಿ ಇಡ್ತೀನಿ, ಆಮೇಲೆ ಇದು ಬಂದು ಕೊನೆಯಲ್ಲಿ ಇಲ್ಲಿ, ಇದು ಇಲ್ಲಿ. ಹೌದಾ? ಆಮೇಲೆ ಇಲ್ಲಿ ಎಕ್ಸ್ಟ್ರೂಡ್ ಈ ತರ ಇಷ್ಟು. ಹೌದಾ? ಹಿಂಗೆ ಅದ, ಮುಗಿತಲ್ಲ ಮೇಲವ. ಸೊ ಈಗ ನಾ ಇಲ್ಲಿ ಇನ್ಸರ್ಟ್ ಎಡ್ಜ್ ಮಾಡ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19. ಅಲ್ಲ? ಸೊ ನಾ ಏನ್ ಮಾಡ್ಕೊಂತೀನಿ, ಇನ್ಸರ್ಟ್ ಎಡ್ಜ್ ಲೂಪ್ ತಗೊಂತೀನಿ, 1 2 3 ಮಾಡ್ಕೊಂಡ್ ಕುಂದಿರ್ತೀನಿ. ರೈಟ್, ವೆರಿ ನೈಸ್. ಮಲ್ಟಿ ಯೂಸ್ ಮಾಡ್ತೀವಿ. 19 ಹೌದಾ? ಇನ್ಸರ್ಟ್ ಎಡ್ಜ್ ಲೂಪ್, ಮಲ್ಟಿಪಲ್ ಎಡ್ಜ್ ಲೂಪ್, 19 ಎಂಟರ್ ಮಾಡ್ರಿ, ಕ್ಲಿಕ್ ಮಾಡ್ರಿ, ಆಮೇಲೆ ಇದು ತೆಗೀರಿ, ರೀಸೆಟ್ ಅಂತ್ರಿ, ಕ್ಲೋಸ್ ಮಾಡ್ರಿ. 19 ಬಂದವ, ಎಲ್ಲೆಲ್ಲವ ಅಲ್ಲೆಲ್ಲ ಬಂದವ. ವೆರಿ ನೈಸ್. ಸೊ ಈಗ ನಾನ್ ಮಾಡ್ತೀನಿ, ಎಡ್ಜ್ ಹೋಗಿ ಕಾಕಿ ಲಾಸ್ಟ್ ನಂಬರ್ 543 ಅಲ್ಲ?
ಎಡ್ಜಿಗೆ ಹೋಗಿ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡೆ, ಇಷ್ಟು ಕೆಳಗಿನ ಡಿಸೆಲೆಕ್ಟ್ ಮಾಡ್ಕೊಂತೀನಿ. ಹೌದಾ? ಈಗ ನೆಕ್ಸ್ಟ್ ಎಕ್ಸ್ಟ್ರೂಡ್ ಅಂತೀನಿ. ಎಕ್ಸ್ಟ್ರೂಡ್ ಅಂದಾಗ ಇಲ್ಲಿ ತನಕ ಬಂತು, ಎಲ್ಲ ಎಡ್ಜ್ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ನೋಡ್ರಿ ಕೀಪ್ ಫೇಸಸ್ ಟುಗೆದರ್ ಅಂತ ಅದ, ಇದು ಆಫ್ ಮಾಡ್ಕೊಂಡಿನಿ. ಈ ತರ ಸ್ಕೇಲ್ ಮಾಡ್ಕೊಂಡೆ. ಈಗ ಇದು ಆನ್ ಇಟ್ಟೆ ಅನ್ಕೋರಿ, ಇದು ಎಲ್ಲ ಸ್ಕೇಲ್ ಆಗ್ತದ, ಇದಿಷ್ಟು ಸ್ಕೇಲ್ ಆಗ್ತದ ಟೋಟಲ್. ಅದಾ ಇಲ್ಲಿ ನೋಡ್ರಿ ಈಗ ಅದಾ, ನಾ ಇದು ಆಫ್ ಇಟ್ಟೆ, ಆಫ್ ಇಟ್ಟು ಇಲ್ಲಿ ಸ್ಕೇಲ್ ಮಾಡ್ಕೊ. ಹಾ, ಯಾವ್ದ್ಯಾವ್ದು ಎಕ್ಸ್ಟ್ರೂಡ್ ಆಗಿರ್ತದ ಸಪ್ರೇಟ್ ಸಪ್ರೇಟ್ ಫೇಸಸ್ ಎಲ್ಲ ಸಪ್ರೇಟ್ ಆಗಿ ಆಗ್ಬಿಡ್ತಾವ, ಫೇಸಸ್ ನ ಟುಗೆದರ್ ಇಡಲ್ಲ. ಈ ತರ ಹೌದಾ? ಈ ತರ ಆಯ್ತು. ಈಗ ನೋಡ್ರಿ ಇದಿಷ್ಟಲ್ಲ, ಇದೆಲ್ಲ ಒಂದೇ ಲೈನ್ದಾಗ ಅದ, ಬಟ್ ಇಲ್ಲಿ ನೋಡ್ರಿ ನಮ್ ಕೊನೆಗೆ ಬರ್ತಾ 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 ಡೌನ್ ಅದ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಒಂದೊಂದ್ ಸೆಲೆಕ್ಟ್ ಮಾಡ್ಕೊಂಡು ಮಾಡೋ ಬದಲು ಇಲ್ಲಿ ಡಿಫಾರ್ಮ್ ಹೋಗ್ರಿ. ಡಿಫಾರ್ಮ್ ಹೋಗಿ ಲ್ಯಾಟಿಸ್ ಅಂತ ಬರ್ತದೆ, ಲ್ಯಾಟಿಸ್ ಮೇಲೆ ಕ್ಲಿಕ್ ಮಾಡ್ರಿ. ಹಾ, ಲ್ಯಾಟಿಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ಲ್ಯಾಟಿಸ್ ಬಂದ್ಬಿಡ್ತ. ಅದಕ್ಕೆ ಹೋಗಿ ಲ್ಯಾಟಿಸ್ ಪಾಯಿಂಟ್ ಅಂತ ಅಂದ್ರೆ ಹೌದಾ, ಲ್ಯಾಟಿಸ್ ಪಾಯಿಂಟ್ ಅಂದು ಸೆಲೆಕ್ಟ್ ಮಾಡ್ಕೋರಿ. ಹಿಂಗೆ ಇಲ್ಲಿ 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 ಮ್ಯಾಚ್ ಆಯ್ತಾ? ನಿಮ್ಗೆ ಲ್ಯಾಟಿಸ್ ಇನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ಓಕೆ, ಇದನ್ನ ಹಿಸ್ಟ್ರಿ ಡಿಲೀಟ್ ಮಾಡ್ರಿ, ಲ್ಯಾಟಿಸ್ ಹೋಗ್ಬಿಡುತ್ತೆ. ಹೌದಾ? ಈಗ ಈಗ ಒಂದು ಕ್ಯೂಬ್ ಅದ ಅಂತ, ಹೌದಾ? ಇಷ್ಟು ಕ್ಯೂಬ್ ಅದ. ಈಗ ನಾ ಏನ್ ಮಾಡ್ತೀನಿ, ಇನ್ಸರ್ಟ್ ಎಡ್ಜ್ ಲೂಪ್. ಸೊ ಅದು ನಾನು ಮಲ್ಟಿಪಲ್ ತಗೊಂತೀನಿ. ಇನ್ಸರ್ಟ್ ಮಲ್ಟಿಪಲ್ ಎಡ್ಜ್ ಲೂಪ್, ಇದು ಒಂದು 20 ಹಾಕ್ತೇನೆ. ಈ ತರ ಹಾಕಿದೆ, ಹೌದಾ? ಇದು ರೀಸೆಟ್ ಮಾಡ್ತೀನಿ. ಈಗ ಇಲ್ಲಿಂದ ಇಲ್ಲಿ ತನಕ ಫೇಸ್ ಸೆಲೆಕ್ಟ್ ಮಾಡಿ ಎಕ್ಸ್ಟ್ರೂಡ್ ಅಂತೀನಿ. ಹಿಂಗಂತದ, ಇದು ಹಿಂಗ್ ಬರ್ತದ, ಇದು ಈ ಕಡೆ ಹೋಗ್ತದ, ಈ ಕಡೆಯಿಂದ ಆ ಕಡೆಯಿಂದ ನೋಡ್ರಿ. ಅದ್ರ ಬದಲು ಇಲ್ಲಿ ಕೀಪ್ ಫೇಸಸ್ ಟುಗೆದರ್ ಇದ್ದಿದ್ದು ಆಫ್ ಮಾಡ್ತೀನಿ. ಈಗ ನೋಡ್ರಿ ಈ ತರ ಬಂತ. ಇದು ಕ್ಲಿಯರ್ ಎಡ್ಜ್ ಎಕ್ಸ್ಟ್ರೂಡ್ ಯಾವ ತರ ಅಂತ. ಈಗ ನೆಕ್ಸ್ಟ್ ಡಿಫಾರ್ಮ್ ಹೋಗಿ ಲ್ಯಾಟಿಸ್ ತಗೊಂತೀನಿ. ಇಲ್ಲಿ ನೋಡ್ರಿ ಈ ತರ ಬಂತು. ಸೈಜ್ ಎಷ್ಟಿರ್ತದೋ ಅದ್ರ ಬೌಂಡಿಂಗ್ ಬಾಕ್ಸ್ ತರ ಲ್ಯಾಟಿಸ್ ಬರ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ 1 2 3 ಎಕ್ಸ್ಟ್ರಾ ಎಡ್ಜ್ ಇದ್ದಂಗೆ ಕಾಣ್ತಾವಲ್ಲ, ಇಲ್ಲಿ ನೋಡ್ರಿ ಇದು ಅದು ಹಿಂಗ್ ತೆಗೆದ್ ಬಿಡ್ರಿ. ನೀವು ಹಿಂಗ್ ಎಡ್ಜ್ ಹಾಕೋಬಹುದು, ಅಥವಾ ಈ ತರ ಹಿಂಗ್ ಮಾಡ್ಕೋಬಹುದು, ಮತ್ತೆ ಇಲ್ಲಿ ಹಾಕೋಬಹುದು. ಸೊ ಈಗ ಸದ್ಯಕ್ಕೆ ನಮಗ ಹಂಗ್ ಬೇಡ, ಈ ಕಡೆದ ಪಾಯಿಂಟ್ಸ್ ಅಷ್ಟೇ ಕೆಳಗ್ ಆಗ್ಬೇಕು ನಮಗ. ಹೌದಾ? ಇಲ್ಲಿ ನೋಡ್ರಿ, ಅಂದ್ರೆ ಫಾರ್ಮ್ ನ ಡಿಫಾರ್ಮ್ ಮಾಡ್ತದ, ಫಾರ್ಮ್ ಬೇರೆ ಚೇಂಜ್ ಮಾಡ್ತದ. ಸೊ ಅದಕ್ಕೆ ಡಿಫಾರ್ಮ್ ಅಂತ ಹಾಕ್ಬಿಡ್ತಾರೆ. ಡಿಫಾರ್ಮ್ ಮಾಡೋ ಇವೆಲ್ಲ ಲ್ಯಾಟಿಸ್ ಬಾಳ ಯೂಸ್ ಮಾಡ್ತೀವಿ. ಡಿಫಾರ್ಮ್ ಎಲ್ಲ ಯೂಸ್ ಇದ್ರು ಲ್ಯಾಟಿಸ್ ಬಾಳ ಯೂಸ್ ಮಾಡ್ಕೊಡ್ತೀವಿ, ಇದು ನೋಡ್ಕೊರಿ. ಹಂಗೆ ಈಗ ಲ್ಯಾಟಿಸ್ ಇಷ್ಟು ಕೊಟ್ಟಿವಲ್ಲ, ಅದ್ರ ಬದಲು ನಾವು ನೋಡ್ರಿ ಈ ತರ ಕೊಟ್ಟಿವಿ ಅನ್ಕೋರಿ. ಇದು ಹಿಂಗ, ಇದು ಈ ತರ ಕೊಡ್ಬೋದು ನೋಡ್ರಿ, ಶೇಪ್ ಹೆಂಗೈತಿ. ಸೊ ನೀವು ಲ್ಯಾಟಿಸ್ ಎಷ್ಟು ಕೊಟ್ಟಿರ್ತೀರಿ ಅಷ್ಟ ಅದ್ರ ಮೇಲೆ ಹೋಗ್ತದೆ. ಸೊ ಇದು ಕಾನ್ಸೆಪ್ಟ್ ಕ್ಲಿಯರ್ ಅಲ್ಲ? ಇದು ಲ್ಯಾಟಿಸ್ ಹೋಗ್ಬೇಕಿತ್ತಂದ್ರೆ ನೀವು ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋರಿ,
ಎಡಿಟ್ ಡಿಲೀಟ್ ಹಿಸ್ಟ್ರಿ ಡಿಲೀಟ್ ಮಾಡಿ. ಹೌದಾ, ತೆಗೆದು ಬಿಡ್ತೀನಿ. ಕಾನ್ಸೆಪ್ಟ್ ಕ್ಲಿಯರ್ ಅಲ್ಲ ಅದು? ಸೊ ಇದು ರೆಡಿ ಆಯ್ತು ಈಗ. ಹೌದಾ, ಇದು ಎಕ್ಸ್ಟ್ರೂಡ್ ಎಷ್ಟು ಮಾಡೋಣ? ಏನೋ ನೋಡ ಅಂದ್ರೆ 0.1. ಓಕೆ, ಈಗ ಈ ಫೇಸಸ್ ಸೆಲೆಕ್ಟ್ ಮಾಡ್ತೀನಿ. ಇಷ್ಟು ಇದು ಸೆಲೆಕ್ಟ್ ಮಾಡ್ತೀನಿ, ಮುಂದಿನ ಸೆಲೆಕ್ಟ್ ಆಗಿರ್ತಾವ. ಹಿಂಗ ತಗೋತೀನಿ, ಸ್ವಲ್ಪ ಶಾರ್ಪ್ನೆಸ್ ಕರೆಕ್ಟಾ? ಹೌದಾ? ಸೊ ಇದಕ್ಕೆ ಏನ್ ಮಾಡೋದು ನೆಕ್ಸ್ಟ್? ಎಡ್ಜ್ ಲೂಸ್. ಮಿಂಚ್ ಅಪ್ಲೈ ಮಾಡೋಣ ಮೊದಲ. ಬ್ಲೇನ್ 2. ಇದು ಎಡ್ಜ್ ಲೂಪ್ ಹಾಕೊಂಡ್ರೆ ಇನ್ನೂ ಚಂದ ಇದೆಲ್ಲದ ಇದು ಇಲ್ಲಿ ಅದ. ಕೆಳಗಿಂದ ಹಿಂಗದ, ಹಿಂದಿನ ಹಿಂಗದ, ಮುಂದಿನ ಹಿಂಗದ, ಡೌನ್ ಅದ. ಸೊ ನಾವ್ ಏನ್ ಮಾಡ್ಕೋಬೋದಲ್ಲಿ, ಇದು ಈ ಪ್ರೊಸೀಜರ್ ಇದು ಮಾಡ್ಕೊಳ್ಳೋ ಬದಲು ಇಲ್ಲಿ ಲ್ಯಾಟಿಸ್ ಹಾಕೋಣ. ಲ್ಯಾಟಿಸ್ ಇದು 5 ಬೇಡ, ತೆಗಿತೀನಿ. ಮುಂದಿಂದೆಲ್ಲ ಹಂಗೆ ಅದಲ್ಲ, ಹಿಂದ್ ದಪ್ಪದ ಮುಂದ್ ತೆಳ್ಳಗದ. ಹೌದಾ? ಒಂಚೂರು ಲ್ಯಾಟಿಸ್ ಈ ಡಿವಿಷನ್ ಇನ್ಕ್ರೀಸ್ ಮಾಡ್ತೀನಿ. ಇನ್ಕ್ರೀಸ್ ಮಾಡಿ ಲ್ಯಾಟಿಸ್ ಬಿಟ್ಟು ಇಲ್ಲಿ ತನಕ ತೋರ್ತೇನೆ, ಯಾಕಂದ್ರೆ ಇಲ್ಲಿ ಇದಾದಲ್ಲ. ಗೊತ್ತಾಯ್ತಲ್ಲ ನಾ ಇಲ್ಲಿ ತನಕ ಯಾಕೆ ತಗೊಂಡೆ ಅಂತ. ಇದನ್ನು ಡೌನ್ ಆಗ್ಬಿಡುತ್ತೆ. ಸೊ ಅವ್ರ ಏನ್ ಮಾಡ್ಯಾರ, ಮಾಡಲು ನಾ ಅಲ್ಲಿ ಲ್ಯಾಟಿಸ್ ತಗೊಂಡು ಇದಕ್ಕೆ ಎಂಡ್ ಮಾಡ್ಕೊಂಡಲ್ಲ, ಅವ್ರ ಏನ್ ಮಾಡ್ಯಾರ ಅಂದ್ರೆ ಫಸ್ಟ್ ಗೆ ಇದ್ ಲ್ಯಾಟಿಸ್ ತಗೊಂಡು ಆಮೇಲೆ ಇದು ಲ್ಯಾಟಿಸ್ ಇಲ್ಲಿಂದ ಬ್ಲೆಂಡ್ ಮಾಡ್ಯಾರ. ನೋ ಪ್ರಾಬ್ಲಮ್, ಹಂಗೆ ನಾವು ಮ್ಯಾನುವಲ್ ಆಗಿ ಮಾಡ್ತೀವಿ, ಬಟ್ ಪ್ರೊಸೆಸ್ ಮಾತ್ರ ಅದೇ. ಸೊ ಇಲ್ಲೊಂದು ಎಡ್ಜ್ ಲೂಪ್ ಹಾಕೊಂತೀನಿ. ಎಡ್ಜ್ ಲೂಪ್ ಹಾಕೊಂಡು ಇದು ಡೌನ್ ಮಾಡಿದೆ, ಅಥವಾ ಬಿ ಹಿಡಿದು ಡೌನ್ ಮಾಡಿ. ಓಕೆ ಅಲ್ಲ, ಇದನ್ನು ಬೆಂಡ್ ಆಯ್ತು. ಈಗ ಏನ್ ಮಾಡೋದು, ಎಡ್ಜ್ ಲೂಪ್ ಹಾಕೋದು. ಸೊ ಇದು ಸ್ಮೂತ್ ಇರ್ಬೇಕು, ಇಲ್ಲಿ ಹಾಕ್ರಿ. 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 ನಡ್ಬೇಕು 3 ಇವತ್ತು ನಾವು. ಹೌದಾ, ಹಿಂಗೆ ಅದಾನ. ಅವ್ರದ್ದು ಇನ್ನೊಂದ್ ಚೂರು ಶಾರ್ಪ್ ಅದ. ಇಲ್ಲಿ ಏನ್ ಮಾಡ್ಬೋದು, ಸೊ ನಾವು ಎಲ್ಲದಕ್ಕೂ ನಡ್ಬರ್ಕ್ ಒಂದು ತಗೋಬಹುದು. ಜಿ ಓದ್ಲತ್ತೀನಿ. ಸೊ ನಾ ಇಲ್ಲೇ ನೋಡಿದು ಇಲ್ಲಿ ತನ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿ
ಕಂಟ್ರೋಲ್ ರೈಟ್ ಕ್ಲಿಕ್ ಎಡ್ಜ್ ಲೂಪ್ ಟು ಎಡ್ಜ್ ಲೂಪ್ ಪೂರ ಸೆಲೆಕ್ಟ್ ಆಯ್ತು ಹೌದಾ. ಈಗ ಏನ್ ಮಾಡ್ತೀನಿ, ಇದಕ್ಕೆ ವರ್ಟೆಕ್ಸ್ ಕನ್ವರ್ಟ್ ಮಾಡ್ತೀನಿ, ವರ್ಟೆಕ್ಸ್ ಹೌದಾ. ಈಗ ಏನ್ ಮಾಡ್ತೀನಿ, ಮ್ಯಾಲಿಂದ ಬಿಟ್ಟು ಉಳಿದಿದ್ದು ಸೆಲೆಕ್ಟ್ ಮಾಡ್ಕೊಂತೀನಿ, ಡಿ ಸೆಲೆಕ್ಟ್ ಮಾಡ್ತೀನಿ. ಕಂಟ್ರೋಲ್ ಇಂದ ಡಿ ಸೆಲೆಕ್ಟ್, ಸೊ ದಟ್ ನಮಗೆ ಈಗ ಇದಿಷ್ಟೇ ಸಿಕ್ತು ಹೌದಾ. ಇಲ್ಲಿ ನೋಡ್ರಿ ಒಂಚೂರು ಇದು ಅನ್ಸತ್ತ, ಹಾ ಸೆಲೆಕ್ಟ್ ಆಗಿ ಅರ್ಶಿನ ಕಲರ್, ಸೆಲೆಕ್ಟ್ ಆಗಿ ಅರ್ಶಿನ ಕಲರ್ ಈ ತರ ಶಾರ್ಪ್ ಹೌದಾ. ಈಗ ಯಾರಿಗಾನ ಚುಚ್ಬೋದು, ಇಲ್ಲೊಂಚೂರು ಶಾರ್ಪ್ ಇಲ್ಲ ನೋಡ್ರಿ. ಓಕೆ, ಸೊ ಇದು ಬಂತು. ಸೊ ಇದು ಹೆಂಗ್ ಮಾಡ್ಕೋತೀವಿ, ಕಾಪಿ ಪೇಸ್ಟ್ ಇಲ್ಲೆಲ್ಲ ಡೂಪ್ಲಿಕೇಟ್ ಗ್ರೂಪ್ ಇಂದ ಹೊರಗೆ ತರ್ತೀನಿ, ಇದನ್ನ ಡಿಲೀಟ್ ಮಾಡ್ತೀನಿ. ಇದು ಬಂತು, ಡಿಲೀಟಿಂಗ್ ಇದು, ಇಲ್ಲೊಂದು ಎಡ್ ಗ್ರೂಪ್ ಆಡ್ ಮಾಡಿ ಇದೊಂಚೂರು ಒಳ ಇದಕ್ಕ ಬಣ್ಣ ಚೇಂಜ್ ಮಾಡೋಣ. ಇಲ್ಲಿ ಇಟ್ಕೊಂತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲಿ ಕಾಣ್ತಾ ಇದೆ, ಇದನ್ನು ಇಲ್ಲಿ ಓಕೆ. ಇಲ್ಲಿ ನಿಮಗೆ ಇಲ್ಲಿ ಇನ್ನ ಶಾರ್ಪ್ನೆಸ್ ಬೇಕಿತ್ತು ಅನ್ಸ್ಲತ್ತಂದ್ರೆ ಇಲ್ಲಿ ಇನ್ನೊಂದ್ ಎಡ್ಜ್ ಲೂಪ್ ಹಾಕೋರಿ ಈಗ. ಬಟ್ ನಮಗ್ ಅನ್ಸೋದಲ್ಲ, ರೆಫರೆನ್ಸ್ ಹೆಂಗಿರುತ್ತೆ ಹಂಗ್ ಮಾಡ್ಬೇಕು. ಓಕೆ, ಸೊ ಅಗೇನ್ ಚೈಲ್ಡ್ ಪೇರೆಂಟ್ ಪಿ, ಇದಿಷ್ಟ ಆಯ್ತಾ. ಸೊ ಇದಕ್ಕೆ ರೀನೇಮ್ ಕೊಡ್ತೀನಿ, ಕಾಪಿ. ಓ ಇದೊಂದು ಈಗ ಇದು ಪೇರೆಂಟ್ ನ ಇನ್ನು ಅನ್ಪೇರೆಂಟ್ ಮಾಡಿ ಇದನ್ನ ಡೂಪ್ಲಿಕೇಟ್ ಮಾಡ್ಕೊಂಡು ಈ ಕಡೆ ತಗೊಂಬಂದು -1 ಇಲ್ಲಿ 1 ಕೊಟ್ಟು ಈ ತರ ಮಾಡಿ 1 ಮೋಡ್ದಾಗ ಬಂದು ಇದು ಸ್ವಲ್ಪ ಬೇರೆ ಅದ. ಇಲ್ಲ ಆಲ್ರೆಡಿ ನಾವು ಎಡ್ಜ್ ಲೂಪ್ ಹಾಕೊಂಡಿವಿ. ಸೊ ಅದೇನ್ ಮಾಡ್ತೀನಿ ನಾನು, ಇದು ತೆಗಿತೀನಿ ಎಡ್ಜ್ ಲೂಪ್ ತೆಗೆದು ಇಷ್ಟನ್ನ ಈ ತರ ಸ್ಟ್ರೇಟ್ ಮಾಡಿ ಇಲ್ಲಿ ತನಕ ತಗೊಂಡ್ಬರ್ತೀನಿ, ಒಂಚೂರು ರೊಟೇಟ್ ಮಾಡ್ತೀನಿ. ಇದು ಗೊತ್ತಾಗ್ಲತ್ತಲ್ಲ.
ಏನಿಲ್ಲ ಆ ಶೇಪಿಗೆ ಒಂಚೂರು ಚೇಂಜ್ ಮಾಡುತ್ತೆ. ಆ, ಈಗ ಬೇಕಿದ್ರೆ ಮತ್ತೆ ಇಲ್ಲಿ ಎಡ್ಜ್ ಲೂಪ್ ಹಾಕೋರಿ. ಎಡ್ಜ್ ಲೂಪ್ ಹಾಕೊಂಡು ಇದೊಂಚೂರು ಮೂವ್ ಮಾಡ್ರಿ ಈ ಕಡೆ. ಒಂಚೂರು ಮೂವ್ ಮಾಡ್ರಿ. ಮತ್ತೆ ಇಲ್ಲಿ ಇನ್ನೊಂದು ಎಡ್ಜ್ ಲೂಪ್ ಹಾಕೋರಿ. ಇದೊಂಚೂರು ಮೂವ್ ಮಾಡ್ರಿ. ಜಾಸ್ತಿ ಆದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊರಿ. ಓಕೆ ಅಲ್ಲ? ಈಗ ಇಲ್ಲಿ ಸಪೋರ್ಟಿಂಗ್ ಎಡ್ಜ್ ಲೂಪ್ ಇಲ್ಲಿ ಹಾಕೋರಿ. ಹ್ಮ್ 630 ಆಯ್ತಲ್ಲ. ಸೊ ಇಲ್ಲಿ ತನಕ ಸೇವ್ ಮಾಡಿರ್ತೀನಿ. ಸೊ ಇದೇನಿಲ್ಲ, ಇದೊಂದು 5 ನಿಮಿಷದಾಗ ಮುಗಿದ್ಬಿಡ್ತದ. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಅದ, ಇದು ನಾಳೆ ಮಾಡೋಣ.